ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಡೇ 8 ಕರೆಂಟ್ ಅಫೇರ್ಸ್ನ ನಾವು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಡೇ 8 ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಮಗೆ ಏನು ಕರ್ನಾಟಕ ರಿಲೇಟೆಡ್ ಯಾವುದೆಲ್ಲ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಸುದ್ದಿ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕೂ ಮುನ್ನ ಆಲ್ರೆಡಿ ಒಂದು ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಒಂದು ಡೇ 1 ಡೇ 7ವರೆಗೂ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡಿದೆ. ನೋಡಿ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಾನು ಪ್ರತಿದಿನ ಅಂದರೆ ಇವತ್ತೇನಾದರೂ ಮಾರ್ಚ್ 17 ಇತ್ತಂದರೆ ಮಾರ್ಚ್ 17ನೇ ತಾರೀಕಿಗೆ ನಾನು ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡೋದಿಲ್ಲ ಸ್ನೇಹಿತರೆ. ನನ್ನ ಉದ್ದೇಶ ಬಂದು ನಿಮಗೆ ಏನು ಡಿಸೆಂಬರಿಂದ ಮುಂದಿನ ಡಿಸೆಂಬರ್ವರೆಗೂ, ಡಿಸೆಂಬರಿಂದ ಅಂದರೆ 2024 ಡಿಸೆಂಬರಿಂದ ಮುಂದಿನ ಈ 2025 ಡಿಸೆಂಬರ್ವರೆಗೂ ಎಲ್ಲ ಕರೆಂಟ್ ಅಫೇರ್ಸನ್ನು ಬಹುಮುಖ್ಯ ಪ್ರಚಲಿತ ಘಟನೆಗಳು 100% ನಿಮಗೆ ಯಾವ ಪ್ರಶ್ನೆಗಳು ಎಕ್ಸಾಮ್ಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅನ್ನೋ ಟಾಪಿಕ್ ಮೇಲೆ ಒಂದು ಲೈನರ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು ಮತ್ತು ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸನ್ನು ಎಲ್ಲನೂ ಸಹ ತಿಳಿಸ್ಕೊಡ್ತೀನಿ. ಅವತ್ತಿಂದ ಅವತ್ತೇ ನೀವು ಫಾಲೋ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಯಾಕಂದರೆ ನಾನು ಆ ಡೇದು ಕರೆಂಟ್ ಅಫೇರ್ಸನ್ನು ತುಂಬ ಜನ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತಾ ಬರ್ತಾರೆ. ಸೊ ಅವ್ರಿಗೂ ಸಹ ನೀವು ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಅವ್ರು ಹೇಳಿರೋದ್ರಲ್ಲಿ ಮತ್ತು ಪೇಪರ್ ಕಟಿಂಗ್ಸಲ್ಲಿ ಒಂದು ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಕರ್ನಾಟಕದ ಮ್ಯಾಗ್ಝಿನ್ ಆಗಿರ್ಬೋದು, ಹಾಗೆ ಕೆಲವೊಂದು ಇಂಪಾರ್ಟೆಂಟ್ UPSC ಮ್ಯಾಗ್ಝಿನ್ಗಳಾಗಿರ್ಬೋದು, ಎಲ್ಲ ಥರ ಕರೆಂಟ್ ಅಫೇರ್ಸನ್ನು ರೆಫರ್ ಮಾಡಿಬಿಟ್ಟು ನಿಮಗೆ ಲೈನರ್, ಸ್ಟೇಟ್ಮೆಂಟ್ ಬೇಸ್ಡ್ ಮತ್ತು ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಎಲ್ಲ ಥರನೂ ನೀವು ಫಾಲೋ ಅಪ್ ಮಾಡ್ತಾ ಬರಬೇಕಾಗುತ್ತೆ. ಇದರ ಜೊತೆ ಒಂದು ಯಾವುದಾದ್ರೂ ಒಂದು ಒಳ್ಳೆ ಮ್ಯಾಗ್ಝಿನನ್ನು ನೀವು ಓದ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು 100% ಕೇಳ್ತಾರೆ ಅನ್ನೋ ಎಲ್ಲ ಟಾಪಿಕ್ಗಳನ್ನು ಸಹ ನಾನು ನಿಮಗೆ ಇಡೀ ಡಿಸೆಂಬರ್ ಟು ಡಿಸೆಂಬರ್ವರೆಗೂ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಾನು ಆಲ್ರೆಡಿ ಒಂದು ಡೇ 1 to ಡೇ 7 ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ಯೂಟ್ಯೂಬಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ರಿವಿಷನ್ ಮಾಡಿ ಅಂತ ನಿಮಗೆ ಒಂದು ಮೆಸೇಜನ್ನು ಕಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಎಲ್ಲರೂ ಸಹ ರಿವಿಷನ್ ಮಾಡಿದ್ದೀರಾ. ಮೊದಲನೇ ದಿನ 30 ಮಾರ್ಕ್ಸ್ ಟೆಸ್ಟನ್ನು ನಾನು ಕೊಡ್ತಾ ಬಂದಿದ್ದೆ. ಎರಡನೇ ದಿನ ಒಂದು 20 ಮಾರ್ಕ್ಸ್ ಕ್ವಿಝನ್ನು ನೀಡ್ತಾ ಬಂದಿದ್ದೆ. ಎಲ್ಲರೂ ಸಹ ಒಳ್ಳೆ ಅಂಕಗಳನ್ನು ಪಡಿತಾ ಇದ್ದೀರಾ. ಯಾಕಂದರೆ ನಿಮ್ಮ ಸ್ಕೋರ್ ಲಿಸ್ಟ್ ಎಲ್ಲ ಗೊತ್ತಾಗುತ್ತೆ, ಅದರಲ್ಲಿ ಎಷ್ಟೇ ಸ್ಕೋರ್ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ 50 ಅಂಕಗಳು, ಒಂದು ವಾರದಲ್ಲಿ 50 ಅಂಕಗಳ ಟೆಸ್ಟನ್ನು ನಾನು ನಿಮಗೆ ನೀಡ್ತಾ ಬಂದಿದ್ದೇನೆ. ಯಾಕಂದರೆ ರಿವಿಷನ್ ಇಂಪಾರ್ಟೆಂಟು. ನೀವು ಎಷ್ಟೇ ಏನೇ ಓದಿದ್ರು ಸಬ್ಜೆಕ್ಟನ್ನು ನೀವು ಎಷ್ಟು ಬಾರಿ ರಿವಿಷನ್ ಅಂತ ಮಾಡ್ತೀರೋ ಇದೇ ನಮಗೆ ಸಕ್ಸಸ್ಗೆ ಕಾರಣ ಆಗುತ್ತೆ. ಸಕ್ಸಸ್ಗೆ ಕಾರಣವೇ ಒಂದು ರಿವಿಷನ್ ಆಗಿರುತ್ತೆ. ಇದನ್ನು ಮಾಡದೆ ಯಾವುದೇ ಥರ ನೀವು ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಆದಷ್ಟು ಹಾಗಾಗಿ ನಾನು ನೆಕ್ಸ್ಟ್ ಈಗ ಡೇ 8 ನಾನು ಸ್ವಲ್ಪ ಒಂದು 6 ದಿನ ಕರೆಂಟ್ ಅಫೇರ್ಸನ್ನು ಮಾಡ್ತಾ ಬರ್ತೀನಿ. ಮತ್ತೆ 2 ದಿನ ರಿವಿಷನ್ಗೆ ಟೈಮ್ ಕೊಟ್ಟು ಮೊದಲು 30 ಅಂಕಗಳ ಟೆಸ್ಟ್ ಕೊಡ್ತೀನಿ, ಎರಡನೇದು 20 ಅಂಕಗಳ ಟೆಸ್ಟನ್ನು ನೀಡಿಬಿಟ್ಟು ನಿಮಗೆ ಅಲ್ಲೇ ಸಬ್ಜೆಕ್ಟನ್ನು ಪರ್ಫೆಕ್ಟ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಕರೆಂಟ್ ಅಫೇರ್ಸು ಕೇಳಿರ್ತೀನಿ ಮತ್ತು ನಾನು ಏನು GK ಹೇಳಿರ್ತೀನಿ ಅದ್ರ ರಿಲೇಟೆಡ್ ಅವುಗಳ ಮೇಲೂ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಸ್ವಲ್ಪ ಜನ ಒಂದು ಟೆಲಿಗ್ರಾಮ್ ಸಿಗ್ತಿಲ್ಲ ಚಾನಲ್ ಅಂತ ಹೇಳಿದೆ. ನೋಡಿ, ಟೆಲಿಗ್ರಾಮ್ ಚಾನಲ್ ಈ ರೀತಿ ಟೈಪ್ ಮಾಡಿದ್ರು ಸಹ ನಿಮಗೆ ಸಿಗುತ್ತೆ ಮತ್ತು ಈ ರೀತಿ ಟೈಪ್ ಮಾಡಿದ್ರು ಸಹ ಟೆಲಿಗ್ರಾಮಲ್ಲಿ ಸರ್ಚಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಫ್ ಇನ್ ಕೇಸ್ ಒಂದು ವೇಳೆ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಟೆಲಿಗ್ರಾಮ್ ಲಿಂಕ್ ಕಳಿಸ್ಕೊಡಿ ಸರ್ ಅಂತ ನಾನು ಖಂಡಿತ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ಡೇ 8 ಕರೆಂಟ್ ಅಫೇರ್ಸ್ ಇವತ್ತು ನೋಡ್ತಾ ಬರೋಣ. ಓಕೆ, ಇಂದಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ನೋಡ್ತಾ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಂದಿಗೋಡು ಕಾಯಿಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಪ್ರಶ್ನೆಗೆ ಇಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕಂತ ಹೇಳಿದೆ ನಿಮಗೆ. ಓಕೆ, ಹಂದಿಗೋಡು ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಂದಿಗೋಡು ಅನ್ನೋದು ಒಂದು ಕಾಯಿಲೆಗೆ ಉದಾಹರಣೆ ಆಗಿದೆ. ನೆನಪಲ್ಲಿರ್ಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ PC ಎಕ್ಸಾಮ್ಗಳಿಗೆ ತುಂಬ ಸುಲಭವಾಗಿ ಕೇಳ್ಬಿಡ್ತಾರೆ ನಮಗೆ. ಓಕೆ, ಹಾಗಾದರೆ ಇದ್ರ ಬಗ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂತ, ಏನಕ್ಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ಇತ್ತೀಚೆಗೆ ಕರ್ನಾಟಕ ಆರೋಗ್ಯ ಸಚಿವಾಲಯವು ಇದರ ಬಗ್ಗೆ ಅಧ್ಯಯನ ನಡೆಸಲು ಆದೇಶವನ್ನು ನೀಡಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ಈ ಕಾಯಿಲೆಯು ನರಮಂಡಲದ ಮೇಲೆ ಪರಿಣಾಮ ಬೀರುವಂತಹ ಒಂದು ಕಾಯಿಲೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಕಾಯಿಲೆಯು ಆನುವಂಶಿಕ ಕಾಯಿಲೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಕಾಯಿಲೆಯನ್ನು ಮೊದಲು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಗುರುತಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಮಗೆ ಹಂದಿಗೋಡು ಕಾಯಿಲೆ ಅಂತ ಬಂದಾಗ ನಮಗೆ ಒಂದು ವಿಜ್ಞಾನದಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಓಕೆ, ನಿಮಗೇನು ಹೇಳಿದೆ, ಈ ಸೂಕ್ಷ್ಮಾಣು ಜೀವಶಾಸ್ತ್ರ, ಮೈಕ್ರೋಬಯಾಲಜಿ ಅಂತ ಕರಿತೀವಿ, ಏನು ಸೂಕ್ಷ್ಮಾಣು ಜೀವಶಾಸ್ತ್ರ ಅನ್ನೋದ್ರ ಬಗ್ಗೆ ಮಾಹಿತಿನ ನೀವು ಕಂಪಲ್ಸರಿ ತಿಳ್ಕೊಬೇಕು. PCPSCಯಲ್ಲಿ ಯಾವಾಗಲೂ ಇದ್ರ ಬಗ್ಗೆ ಪ್ರಶ್ನೆ ಆಗ್ತವೆ ಸ್ನೇಹಿತರೆ. ಏನು ನಮಗೆ ಈ ವೈರಸ್ಸಿಂದ ಹರಡುವ ಕಾಯಿಲೆಗಳು ಯಾವುದು ಮತ್ತು ಬ್ಯಾಕ್ಟೀರಿಯಾದಿಂದ ಹರಡುವ ಕಾಯಿಲೆಗಳು ಯಾವುದು ಅಂತಲೂ ಪ್ರಶ್ನೆ ಕೇಳ್ತಾನೆ. ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಸೊ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ವೈರಸ್ಸಿಂದ ಹರಡುವ ಕಾಯಿಲೆಗಳು, ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಕಾಯಿಲೆಗಳು ಮತ್ತು ಶಿಲೀಂಧ್ರಗಳಿಂದ ಹರಡುವ ಕಾಯಿಲೆಗಳು ಯಾವುದು ಮತ್ತು ಶೈವಲಗಳಿಂದ ಹರಡುವ ಕಾಯಿಲೆಗಳು ಯಾವುವು ಅಂತ ಎಲ್ಲ ಪ್ರಶ್ನೆ ಕೇಳಲಾಗ್ತದೆ. ನಂತರ ಏಕಕೋಶ ಜೀವಿಗಳಿಂದ ಹರಡುವ ಕಾಯಿಲೆಗಳು ಯಾವುದು ಅನ್ನೋ ರೀತಿಯಲ್ಲೇ ಇನ್ನೊಂದು ಟಾಪಿಕ್ ಬರುತ್ತೆ. ಒಂದು ಅನುವಂಶೀಯ ಕಾಯಿಲೆಗಳು ಅಂತ ಒಂದು ಟಾಪಿಕ್ ಬರ್ತವೆ ಸ್ನೇಹಿತರೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಏನು ನಿಮಗೆ
ಇವೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನು ಯಾರು ಅದನ್ನು ಪತ್ತೆ ಹಚ್ಚಿದರು ಅಂದರೆ ಅವುಗಳನ್ನು ಯಾವುದರ ಮೂಲಕ ಒಂದು ತಳಹದಿ ಹಾಕಬೇಕು ಅಂದರೆ ಸೂಕ್ಷ್ಮದರ್ಶಕದಿಂದ ನಾವು ಕಂಡುಹಿಡಿಬೇಕಂತ ಹೇಳ್ತಾರೆ. ಯಾರು? ಒಂದು ಸೂಕ್ಷ್ಮದರ್ಶಕದಿಂದ ಸೂಕ್ಷ್ಮಾಣು ಜೀವಿಗಳನ್ನು ಪತ್ತೆ ಹಚ್ಚೋಕ್ಕೆ ಒಂದು ಸುಲಭ ಆಗುತ್ತೆ. ಈ ಸೂಕ್ಷ್ಮದರ್ಶಕವನ್ನು ನಮಗೆ ಕಂಡುಹಿಡಿದು ಕೊಟ್ಟವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಅವರೇ ಒಂದು ಲಿವೆನ್ ಒಕ್. ಓಕೆ, ಲಿವನ್ ಒಕ್ ಎಂಬತ್ತನು ಇದನ್ನು ಕಂಡುಹಿಡಿದಿರ್ತಾನೆ. ಎಕ್ಸಾಂಪಲ್ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಸೂಕ್ಷ್ಮದರ್ಶಕದ ಪಿತಾಮಹ ಯಾರು? ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಅದು ಲಿವನ್ ಹುಕ್ ಅವರಾಗಿರ್ತಾರೆ. ನೆನಪಲ್ಲಿರಬೇಕು. ನಮಗೆ ಇವುಗಳನ್ನು ಸೂಕ್ಷ್ಮಾಣು ಜೀವಿಗಳನ್ನು ಯಾವುದರಿಂದ ಅಳೆಯಲಾಗುತ್ತದೆ, ಯಾವ ಒಂದು ಮೂಲಮಾನದಿಂದ ಅಳೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಮೈಕ್ರಾನ್ ಎಂಬ ಮೂಲಮಾನದಿಂದ ಸೂಕ್ಷ್ಮಾಣು ಜೀವಶಾಸ್ತ್ರವನ್ನು ಅಳೆಯಲಾಗ್ತದೆ. ಒಂದು ಮೈಕ್ರಾನ್ = ಎಷ್ಟಕ್ಕೆ ಸಮ ಅಂತ ಪ್ರಶ್ನೆ ಕೇಳ್ತಾನೆ. 1/1000 mm ಸಮ ಅಂತ ಪ್ರಶ್ನೆ ಆಗಿದೆ. ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ನಂತರ ವೈರಸ್ಗಳಿಂದ ಹರಡುವಂತಹ ಕಾಯಿಲೆಗಳು ಯಾವುದು, ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಗಳು ಯಾವುದು, ಶಿಲೀಂಧ್ರಗಳಿಂದ ಬರುವಂಥ ಕಾಯಿಲೆಗಳು ಯಾವುದು, ಶೈವಲ ಏಕಕೋಶಗಳಿಂದ ಬರುವಂಥ ಕಾಯಿಲೆಗಳು ಯಾವುವು ಅನ್ನೋದನ್ನ ನೀವು ಸಬ್ಜೆಕ್ಟ್ ಓಕೆ ನಮಗೆ ಜೀವಶಾಸ್ತ್ರದಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂತ ಟಾಪಿಕ್ ಬರುತ್ತೆ. ಅವುಗಳನ್ನ ನೀವು ತಿಳ್ಕೊಂಡಿರಬೇಕು. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸದ್ಯಕ್ಕೆ ನಾನು ಅನುವಂಶೀಯ ಟಾಪಿಕನ್ನು ಎತ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ಇವೆಲ್ಲನೂ ಸಹ ಓದಿರ್ತೀರ, ಕಂಪಲ್ಸರಿ ನೀವು ಓದಲೇಬೇಕಾಗುತ್ತೆ. ನಾನು ಅನುವಂಶೀಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಚ್ಛೆ ಪಡ್ತೀನಿ. ಓಕೆ, ಏನು ಇದು ಅನುವಂಶೀಯ ಕಾಯಿಲೆಗಳಂದರೆ ಏನು? ನಮಗೆ ಒಂದು ಕೆಲವು ಜನ್ಮ ದೋಷಗಳಂತ ಏನು ಕರಿತೀವಲ್ಲ, ಜನ್ಮ ದೋಷಗಳಿಂದ ಬರುವಂಥದ್ದು. ಜನ್ಮ ದೋಷಗಳಂದರೆ ಯಾವ ರೀತಿ ಅಂದರೆ ನಮ್ಮ ತಂದೆ ಆಗಿರ್ಬೋದು, ತಾಯಿಗಳಿಂದ ಆಗಿರ್ಬೋದು, ಅಥವಾ ಇತರೆ ಪೋಷಕರಿಂದ ಒಬ್ಬ ಅಥವಾ ಇತರೆ ಪೋಷಕರಿಂದ ಬರುವಂತಹ ಕಾಯಿಲೆಗಳಿಗೆ ನಾವು ಅನುವಂಶೀಯ ಕಾಯಿಲೆಗಳಂತ ಕರಿತೀವಿ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಅನುವಂಶೀಯ ಕಾಯಿಲೆಗಳಿಗೆ ಉದಾಹರಣೆ ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲಾಗಿ ಎಲ್ಲರಿಗೂ ಗೊತ್ತಿರೋದು ಯಾವುದು? ಹಿಮೋಫೀಲಿಯಾ ಎಲ್ರಿಗೂ ಗೊತ್ತು. ಹಿಮೋಫೀಲಿಯಾ ಅನ್ನೋದು ಆಲ್ಮೋಸ್ಟ್ ನಮಗೆ ಒಂದು ಲಂಡನ್ನಲ್ಲಿರುವಂಥ ರಾಜರುಗಳು, ಶ್ರೀಮಂತ ಮತ್ತು ಕುಟುಂಬಕ್ಕೆ ಒಂದು ತಗುಲುವಂತಹ ಒಂದು ಕಾಯಿಲೆ ಆಗುತ್ತೆ. ಶ್ರೀಮಂತ ಮತ್ತು ಇತರೆ ರಾಜ ಕುಟುಂಬಗಳಿಗೆ ಹೆಚ್ಚು ಬಾಧಿಸುವಂಥ ಕಾಯಿಲೆ ಯಾವುದು ಅಂತ ಕೇಳ್ತಾನೆ. ಹಿಮೋಫೀಲಿಯಾ. ಅದಕ್ಕೆ ನಾವು ಇದನ್ನು ರಾಯಲ್ ಡಿಸೀಸ್ ರಾಯಲ್ ಡಿಸೀಸ್ ಅಂತ ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಹಿಮೋಫೀಲಿಯಾ ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ನೆನಪಲ್ಲಿಟ್ಕೋಬೇಕು. ಇದೇನೆಂದರೆ ಇದು ಗಂಡಿನಿಂದ ಗಂಡಿಗೆ ಮಾತ್ರ ಬಾಧಿಸುತ್ತದೆ. ಈ ಒಂದು ಕಾಯಿಲೆ ಹಿಮೋಫೀಲಿಯಾ ಕಾಯಿಲೆ ಬಂದು ಗಂಡಿನಿಂದ ಗಂಡಿಗೆ ಬಾಧಿಸುವಂತಹ ಒಂದು ಕಾಯಿಲೆ ಆಗಿರುತ್ತೆ. ಇದನ್ನು ಸಹ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ರೂಪದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಈ ಒಂದು ಕಾಯಿಲೆಯನ್ನು ಗುಣಪಡಿಸಲು ಯಾವ ಒಂದು ಕಿಣ್ವವನ್ನು ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ರೆನ್ ಎಂಬ ಕಿಣ್ವವನ್ನು ಯೂಸ್ ಮಾಡ್ತೀವಿ. ಇದುವರೆಗೆ ಇದು ಪ್ರಶ್ನೆ ಆಗಿಲ್ಲ, ಕೇಳುವಂಥ ಸಾಧ್ಯತೆಗಳಿರುತ್ತೆ. ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದೇ ರೀತಿ ಅನುವಂಶೀಯ ಕಾಯಿಲೆಗಳಂದರೆ ಜನ್ಮ ದೋಷಗಳು, ಒಬ್ಬ ಅಥವಾ ಇನ್ನೊಬ್ಬರು ಪೋಷಕರಿಂದ ಬರುವಂತಹ ಕಾಯಿಲೆ ಅಂತ ಹೇಳಿದ್ವಿ. ಇದೇ ರೀತಿ ಯಾವೆಲ್ಲ ಈ ಕಾಯಿಲೆಗಳು ಅದಕ್ಕೆ ಉದಾಹರಣೆ ಆಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದು ಕಾಯಿಲೆ ಬರುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಎಂಬ ಕಾಯಿಲೆಯನ್ನು ಬರ್ತದೆ. ನೋಡಿ, ಇದು ನಮಗೆ ಹಿಮೋಫೀಲಿಯಾ ಅನ್ನೋದು ಏನು, ನಮಗೆ ರಕ್ತ ಎಪ್ಪುಗಟ್ಟುವ ಸ್ಥಿತಿ ಇರುತ್ತಲ್ಲ ಸ್ನೇಹಿತರೆ, ರಕ್ತ ಎಪ್ಪುಗಟ್ಟುವ ಸ್ಥಿತಿ ಇರುತ್ತಲ್ಲ, ಅದರಿಂದ ಬರುವಂತಹ ಒಂದು ಕಾಯಿಲೆ ಯಾವುದು? ಹಿಮೋಫೀಲಿಯಾ ಕಾಯಿಲೆ ಆಗಿರುತ್ತೆ. ಇದೊಂದು ಅನುವಂಶೀಯ ಕಾಯಿಲೆಗೆ ಉದಾಹರಣೆ ಆಗಿರುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದು ಕಾಯಿಲೆ ಬರುತ್ತೆ. ಇದನ್ನು ಸಹ ನಮಗೆ ನಂತರ ತಲಮೇಸಿಯಾ ಎಂಬುದು ಅನುವಂಶೀಯ ಕಾಯಿಲೆಗೆ ಉದಾಹರಣೆಯಾಗಿದೆ. ತದನಂತರ ನಮಗೆ ಇನ್ನೊಂದು ಬರುತ್ತೆ ಅಲ್ಬೋನಿಸಮ್ ಎಂಬುದು ಒಂದು ಅನುವಂಶೀಯ ಕಾಯಿಲೆಗೆ ಉದಾಹರಣೆಯಾಗಿರುತ್ತೆ. ಇವೆಲ್ಲವೂ ಸಹ ಎಕ್ಸಾಂಪಲ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಕಾಯಿಲೆಗಳಾಗಿರ್ತವೆ. ತದನಂತರ ಇನ್ನೂ ಸಿಂಪಲ್ಲಾಗಿ ನೀವು ಕೇಳ್ದಿರುವಂಥನೂ ಸಹ ಇದ್ದಾವೆ ಸ್ನೇಹಿತರೆ. ಯಾವುದು? ಅಂಟಿಕ್ಸನ್ ಅಂತ ಒಂದು ಕಾಯಿಲೆ ಬರುತ್ತೆ. ಅಂಟಿಕ್ಟನ್ಸ್ ಎಂಬ ಕಾಯಿಲೆನೂ ಸಹ ಬರುತ್ತೆ. ಇದನ್ನು ಸಹ ನಮ್ಗೆ ಅನುವಂಶೀಯ ಕಾಯಿಲೆಗಳಿಗೆ ಉದಾಹರಣೆಗಳಾಗಿರುತ್ತೆ. ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಬರುತ್ತೆ. ಸಿಸ್ಟಿಕ್ ಫೈಬ್ರೋಸಿಸ್ ಎಂಬ ಕಾಯಿಲೆ ಸಹ ಅನುವಂಶೀಯ ಕಾಯಿಲೆಗೆ ಒಂದು ಉದಾಹರಣೆಗಳಾಗಿರ್ತವೆ. ಎಲ್ಲನೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಡೌನ್ ಸಿಂಡ್ರಮ್, ಟರ್ನರ್ ಸಿಂಡ್ರಮ್ ಅಂತೆಲ್ಲ ಏನು ಓದ್ತೀರಾ ಅವನು ಸಹ ಇಂಪಾರ್ಟೆಂಟ್. ಡೌನ್ ಮತ್ತು ಟರ್ನರ್ ಸಿಂಡ್ರಮ್ ಕಾಯಿಲೆಗಳು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇವೆಲ್ಲ ಅನುವಂಶೀಯಗಳ ಕಾಯಿಲೆಗಳಾಗಿರ್ತವೆ ಸ್ನೇಹಿತರೆ. ಹಾಗಾದರೆ ನಮಗೆ ಹಂದಿಗೋಡು ಅನ್ನೋದು ಇದೆಯಲ್ಲ, ಇದು ಒಂದು ಅನುವಂಶೀಯ ಕಾಯಿಲೆಗೆ ಉದಾಹರಣೆ ಆಗಿರುವಂತಹ ಒಂದು ಕಾಯಿಲೆ ಆಗಿರ್ತದೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ಈ ಹಂದಿಗೋಡು ಕಾಯಿಲೆ ಅನುವಂಶೀಯ ಕಾಯಿಲೆಗೆ ಉದಾಹರಣೆ ಅಂತ ಹೇಳಿದೆ ನಿಮಗೆ. ಹಾಗಾದರೆ ಇದು ಇತ್ತೀಚೆಗೆ ನಮಗೆ ಏನಾಗಿದೆ, ಈ ಕಾಯಿಲೆ ಅತಿ ಹೆಚ್ಚಾಗಿ ಜಾಸ್ತಿ ಪರಿಣಾಮ ಬೀರ್ತಿರೋದ್ರಿಂದ ನಮಗೆ ಒಂದು ಆರೋಗ್ಯ ಸಚಿವಾಲಯ, ಕರ್ನಾಟಕದ ಆರೋಗ್ಯ ಸಚಿವಾಲಯ, ಯಾರು ಆರೋಗ್ಯದ ಒಂದು ಸಚಿವಾಲಯದ ಒಂದು
ಮಿನಿಸ್ಟರ್ ಈಗ ಪ್ರೆಸೆಂಟ್ ಯಾರಿದ್ದಾರೆ ಹೆಲ್ತ್ ಮಿನಿಸ್ಟರ್ ಅಂತ ನಿಮಗೆ ಎಕ್ಸಾಮ್ಗಳನ್ನು ಒಂದು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಏನು ದಿನೇಶ್ ಗುಂಡೂರಾವ್ ಅವರು ಪ್ರಸ್ತುತ ಹೆಲ್ತ್ ಒಂದು ಮಿನಿಸ್ಟರ್ ಆಗಿದ್ದಾರೆ. ಅದನ್ನು ಸಹ ಕೆಲವೊಮ್ಮೆ ಸಿಂಪಲ್ ಆಗಿ PC ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇನ್ನು PSI ಏನು ಕೇಳೋದಿಲ್ಲ, ಬಟ್ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಇದನ್ನು ನಾವು HS ಅಂತ ಕರಿತೀವಿ. ಏನು ಹಂದಿಗೋಡು ಸಿಂಡ್ರೋಮ್ ಅಂತ, ಅಂದರೆ ಹಂದಿಗೋಡು ಕಾಯಿಲೆ ಅಥವಾ ಸಿಂಡ್ರೋಮ್ ಅಂತಲೂ ಸಹ ಕರಿತೀವಿ, ನೆನಪಲ್ಲಿಟ್ಕೋಬೇಕು. ಇದು ನಮಗೆ ಅತಿ ಹೆಚ್ಚಾಗಿ ಒಂದು ದಕ್ಷಿಣ ಭಾರತದ ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿರುತ್ತೆ. ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿರ್ತದೆ. ಯಾವುದು? ಹಂದಿಗೋಡು ಕಾಯಿಲೆ ಸ್ನೇಹಿತರೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಇತ್ತೀಚೆಗೆ ಯಾವ ಒಂದು ಗ್ರಾಮದಲ್ಲಿ ಮೊದಲ ಬಾರಿಗೆ ಹಂದಿಗೋಡು ಒಂದು ಕಾಯಿಲೆಯನ್ನು ಗುರುತಿಸಲಾಯಿತು ಅಂದರೆ ಅದು ಹಂದಿಗೋಡು ಎಂಬ ಪ್ಲೇಸಲ್ಲೇ. ಇದು ಇಂಪಾರ್ಟೆಂಟು. ಹಂದಿಗೋಡು ಅನ್ನೋದು ಒಂದು ಪ್ಲೇಸಿಗೆ ಉದಾಹರಣೆ ಆಗಿರುತ್ತೆ. ಇದು ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಶಿವಮೊಗ್ಗದ ಹಂದಿಗೋಡಿನಲ್ಲಿ ಕಂಡುಬರುವಂಥ ಕಾಯಿಲೆ ಹಂದಿಗೋಡು ಕಾಯಿಲೆ ಅಂತಲೇ ಅವರು ಹೆಸರನ್ನು ಇಟ್ಟಿದ್ದಾರೆ. ಇದೊಂದು ನಮಗೆ ಈ ಒಂದು ಸಿಂಡ್ರೋಮ್ ಅಂದರೆ ಹಂದಿಗೋಡು ಸಿಂಡ್ರೋಮ್ ಅಂತ ಕರಿತೀವಿ, ಅಥವಾ ಹಂದಿಗೋಡು ಕೀಲು ರೋಗ ಅಂತ ಕರಿತೀವಿ, HJD ಅಂತ ಕರಿತೀವಿ. ಹಂದಿಗೋಡು ಜಾಯಿಂಟ್ ಡಿಸೀಸ್, ಕೀಲು ರೋಗ ಅಂತಲೂ ಸಹ ಕರಿತೀವಿ, ನೆನಪಲ್ಲಿರ್ಬೇಕು. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಯ್ತು. ಇಲ್ಲಿ ಶಿವಮೊಗ್ಗದಲ್ಲಿ ಕಂಡುಬರುವಂತಹ ಒಂದು ಕಾಯಿಲೆ ಆಗಿರುತ್ತೆ. ನಂತರ ನಮಗೆ ಈ ಒಂದು ಕಾಯಿಲೆ ಅಂತ ಬಂದಾಗ ಯಾವುದಕ್ಕೆ ನೋಡಿ, ಒಂದೊಂದು ಕಾಯಿಲೆಗಳು ಒಂದೊಂದು ಭಾಗಕ್ಕೆ ನಮಗೆ ಜೀವಕೋಶದಲ್ಲಿ ಬರ್ತವೆ. ಒಂದು ಜೀವಶಾಸ್ತ್ರದಲ್ಲಿ ಯಾವ ಕಾಯಿಲೆ ಯಾವ ಭಾಗಕ್ಕೆ ಅದು ಬಾಧಿಸುತ್ತದೆ ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಈಗ TB, ಕ್ಷಯರೋಗ ಅಂತ ಗೊತ್ತು. TB ಅನ್ನೋದು ಇದು ಯಾವುದಕ್ಕೆ? ನಮಗೆ ಲಂಗ್ಸಿಗೆ ಎಫೆಕ್ಟನ್ನು ಹೊಡಿತದೆ ಸ್ನೇಹಿತರೆ. ಲಂಗ್ಸಿಗೆ ಎಫೆಕ್ಟನ್ನು ಹೊಡೆಯುವಂಥ ಕಾಯಿಲೆ ಆಗಿರುತ್ತೆ. ಇದೇ ರೀತಿ ಒಂದು ಸ್ವಲ್ಪ ಬರ್ತವೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ಹೇಳಿದೆ TB ಅಂತ ಬಂದಾಗ ನಮಗೆ ಕ್ಷಯರೋಗ ಅಂತ ಹೇಳಿದೆ. ಇದು ಲಂಗ್ಸಿಗೆ ಬರುವಂತಹ ಒಂದು ಕಾಯಿಲೆ ಆಗಿರುತ್ತೆ. ಇದನ್ನು ಫೋಟೋನ ಕಳಿಸ್ತೀನಿ, ಯಾವ್ಯಾವ ಕಾಯಿಲೆಗಳು ಯಾವುದಕ್ಕೆ ಬರುತ್ತೆ ಅಂತ. ಇನ್ನೊಂದು PCಲಿ ತುಂಬ ಬಾರಿ PSI ಪ್ರಶ್ನೆ ಇದೆ, ಗ್ಲಾಕೋಮಾ ಎಂಬ ರೋಗವು ಯಾವ ಭಾಗಕ್ಕೆ ಹರಡುತ್ತದೆ ಅಂತ. ಇದು ಕಣ್ಣಿಗೆ ಹರಡುವಂತಹ ಕಾಯಿಲೆಗಳಾಗಿರ್ತವೆ ಸ್ನೇಹಿತರೆ. ಇದೇ ರೀತಿ ತುಂಬ ಕಾಯಿಲೆಗಳು ಬರ್ತವೆ. ಓಟಿಸಿಸ್, ಫ್ಲೋರೋಸಿಸ್, ಮಲೇರಿಯಾ, ಕಾಮಲೆ, ಹೆಪಟೈಸಿಸ್, ಏಡ್ಸ್, ಮೆಲಂಜಿಯಾಟಿಸ್, ಈ ಥರ ಎಲ್ಲ ಬರ್ತವೆ. ಅವೆಲ್ಲ ಯಾವ ಭಾಗಕ್ಕೆ ತಗುಲುತ್ತೆ ಅಂತಲೂ ಸಹ ನೀವು ಒಂದು ಸೈನ್ಸಲ್ಲಿ ಓದ್ಕೊಂಡಿರ್ಬೇಕು. ಎಕ್ಸಾಮ್ ದೃಷ್ಟಿಯಿಂದ ಅವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಹಂದಿಗೋಡು ಕಾಯಿಲೆ ಯಾವ ಒಂದು ಭಾಗಕ್ಕೆ ಬರುತ್ತೆ ಅಂದಿದ್ದು ನರಮಂಡಲ, ನಮ್ಮ ಮಾನವನ ನರಮಂಡಲ ವ್ಯವಸ್ಥೆಗೆ ಹಾನಿಕರ ಮಾಡುವಂತಹ ಕಾಯಿಲೆ ಹಂದಿಗೋಡು ಕಾಯಿಲೆ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಯಿತು. ಹಾಗಾದರೆ ಈಗ ಪ್ರಶ್ನೆ ನೋಡ್ತಾ ಬರೋಣ, ಉತ್ತರ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಒಂದ್ಸಲ PDF ಯೂಸ್ ಮಾಡಿ ನೀವೇ ಅದಕ್ಕೆ ಉತ್ತರ ನೋಡ್ಕೊಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, ಆಪ್ಷನ್ ಈ ರೀತಿ ಇದೆ. ಇತ್ತೀಚೆಗೆ ಕರ್ನಾಟಕ ಆರೋಗ್ಯ ಸಚಿವಾಲಯವು ಇದರ ಬಗ್ಗೆ ಅಧ್ಯಯನ ನಡೆಸಲು ಆದೇಶ ನೀಡಿದೆ. ಕರ್ನಾಟಕ ಆರೋಗ್ಯ ಸಚಿವಾಲಯಕ್ಕೆ ಸಂಬಂಧಪಟ್ಟದಾಗಿರುತ್ತೆ, ನೆನಪಲ್ಲಿರಬೇಕು. ಕೆಲವೊಮ್ಮೆ ಇಲ್ಲಿ ಮಿನಿಸ್ಟ್ರಿಗಳನ್ನು ಚೇಂಜ್ ಮಾಡ್ತಾರೆ ಎಕ್ಸಾಮ್ ದೃಷ್ಟಿಯಿಂದ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಕಾಯಿಲೆಯು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. 100% ಸರಿ ಉತ್ತರ ಆಗಿರುತ್ತೆ. ನಂತರ ಈ ಕಾಯಿಲೆಯು ಅನುವಂಶಿಕ, ಜೆನೆಟಿಕ್ ಡಿಸಾರ್ಡರ್ ಅಥವಾ ಹೆರಿಡಿಟರಿ ಅಂತ ಕರಿತೀವಲ್ಲ, ಅದು ಜೆನೆಟಿಕ್ ಡಿಸಾರ್ಡರ್, ಅನುವಂಶಿಕ ಕಾಯಿಲೆಗೆ ಉದಾಹರಣೆ ಆಗಿರೋದಂಥದ್ದಾಗಿರುತ್ತೆ. ಈ ಕಾಯಿಲೆಯು ಮೊದಲು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಗುರುತಿಸಲಾಯಿತು. ಇದು ಶಿವಮೊಗ್ಗದ ಒಂದು ಹಂದಿಗೋಡು ಗ್ರಾಮದಲ್ಲಿ ಮೊದಲ ಬಾರಿಗೆ ಗುರುತಿಸಲಾಯಿತು. ಸೊ ಇಲ್ಲಿ ಬೆಳಗಾವಿ ಅಂತಿದೆ, ಇದು ರಾಂಗ್ ಆಗಿರ್ತದೆ ಸ್ನೇಹಿತರೆ. ಪ್ರಶ್ನೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿ ಉತ್ತರ D ಆಗಿರುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಓಕೆ, ಈ ಥರ ಪ್ರಶ್ನೆಗಳು ಸಹ ನಿಮಗೆ ಕೇಳಲಾಗ್ತದೆ. ನಂತರ ಎರಡನೇ ಪ್ರಶ್ನೆ ಅಂತ ಬಂದಾಗ ನಮಗೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಎರಡನೇ ಉದ್ದದ ಕೇಬಲ್ ಸೇತುವೆಯಾಗಿ ಲೋಕಾರ್ಪಣೆಗೊಳ್ಳಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಸಹ ಕರೆಂಟ್ ಅಫೇರ್ಸಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ನಮಗೆ ನೋಡಿ, ಕೇಬಲ್ ಸೇತುವೆಗಳಂತ ಬಂದಾಗ ಏನು ಇತ್ತೀಚೆಗೆ ತುಂಬಾ ಸುದ್ದಿ ಮಾಡ್ತಿದೆ ಕೇಬಲ್ ಸೇತುವೆಗಳು, ಅದು ಯಾವೆಲ್ಲ ಕೇಬಲ್ ಸೇತುವೆಗಳನ್ನು ನೀವು ಓದ್ಕೋಬೇಕು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ನೀಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ನಮಗೆ ಮೊದಲನೇದಾಗಿ ಇಲ್ಲಿ ಯಾವುದು ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನಮಗೆ ಮೊದಲನೇದಾಗಿ ಒಂದು ಗುಜರಾತ್ನಲ್ಲಿ ಇದೆ. ಯಾವುದು ಅಂದರೆ ಗುಜರಾತ್ನ ದ್ವಾರಕ ಅಂತ ಎಲ್ರಿಗೂ ಗೊತ್ತು. ಆ ದ್ವಾರಕದಿಂದ ಪ್ಲಸ್ ಗುಜರಾತ್ಗೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಡುವಂತಹ ಒಂದು ಕೇಬಲ್ ಸೇತುವೆ ಇದೆ. ಇದು ನಮಗೆ ಭಾರತದ ಅತಿ ಉದ್ದದ ಮೊದಲನೇ ಸೇತುವೆ ಆಗಿರ್ತದೆ. ತುಂಬಾ ಇಂಪಾರ್ಟೆಂಟು. ಭಾರತದ ಅತಿ ಉದ್ದವಾದ ಕೇಬಲ್ ಸೇತುವೆ ಯಾವುದು ಅಂತ ಕೇಳಿದರೆ ಅದು ನಮಗೆ ಅದಕ್ಕೊಂದು ಹೆಸರನ್ನು ಸಹ ನೀಡಿದ್ದಾರೆ ಸ್ನೇಹಿತರೆ, ಅದೇ ಸುದರ್ಶನ್ ಸೇತುವೆ. ಭಾರತದ ಅತಿ ಉದ್ದವಾದ ಮೊದಲನೇ ಸ್ಥಾನದಲ್ಲಿರುವಂತಹ ಸೇತುವೆ ಯಾವುದು ಅಂತ ಕೇಳಿದರೆ ಅದು ಸುದರ್ಶನ್ ಸೇತುವೆ ಆಗಿರುತ್ತೆ. ಇನ್ನು ಭಾರತದ ಎರಡನೇ ಅತಿ ಉದ್ದವಾದ ಸೇತುವೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ, ಅದಕ್ಕೆ ಕಳಸಾವಳ್ಳಿ. ಓಕೆ, ಕಳಸಾವಳ್ಳಿ ಮತ್ತು ಸಿಗಂದೂರು ನಮ್ಮ ಕರ್ನಾಟಕದಲ್ಲಿದೆ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದು ಇಂಪಾರ್ಟೆಂಟು. ಕಳಸಾವಳ್ಳಿ ಸಿಗಂದೂರು ಸೇತುವೆ ಅನ್ನೋದು ನಮಗೆ ಭಾರತದ ಎರಡನೇ ಅತಿ ಉದ್ದವಾದಂತಹ ಕೇಬಲ್ ಸೇತುವೆಗೆ ಒಂದು ಉದಾಹರಣೆ ಆಗಿದೆ. ಸೊ ನಂತರ ನಮಗೆ ಇನ್ನೊಂದು
ಓಕೆ, ಇಲ್ಲಿ ಇನ್ನೊಂದು ಮಾಹಿತಿ ಬರುತ್ತಿದ್ದು ತುಂಬಾ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಅತಿ ಉದ್ದವಾದ ಸೇತುವೆ ಅಟಲ್ ಸೇತುವೆ ಅಲ್ವಾ ಸರ್ ಅಂತಲೂ ಸಹ ಪ್ರಶ್ನೆ ಕೇಳ್ತೀರಾ. ಅಟಲ್ ಸೇತು ಅಂತ ಒಂದು ಬರುತ್ತೆ ಸ್ನೇಹಿತರೆ. ಇದು ಮುಂಬೈಯಿಂದ ನವಿ ಮುಂಬೈ ನಗರಗಳನ್ನು ಸಂಪರ್ಕ ಮಾಡುತ್ತೆ. ಯಾವುದು ಅಟಲ್ ಸೇತು ಅಂತ ನೆನಪಿಟ್ಕೋಬೇಕು. ಇದು ಏನಂದರೆ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಯಾವುದು ಅಂತ ಕೇಳಿದರೆ ಅದು ಅಟಲ್ ಸೇತುವೆ ಆಗಿರುತ್ತೆ, ನೆನಪಲ್ಲಿರಬೇಕು. ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆ ಯಾವುದು ಅಂತ ಕೇಳಿದರೆ ಅಟಲ್ ಸೇತುವೆ. ಭಾರತದ ಅತಿ ಉದ್ದವಾದಂತಹ ಕೇಬಲ್ ಸೇತುವೆ ಯಾವುದು ಅಂತ ಕೇಳಿದರೆ ಸುದರ್ಶನ್ ಸೇತುವೆ. ಎರಡನೇ ಅತಿ ಉದ್ದವಾದ ಕೇಬಲ್ ಸೇತುವೆ ಯಾವುದು ಅಂತ ಕೇಳಿದರೆ ಸಿಗಂದೂರ್ ಸೇತುವೆ ಆಗಿರ್ತದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೇತುವೆ ಬರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೇತುವೆ ಅಂತ ಬಂದಾಗ ಚೀನಾಬ್ ರೈಲು ಸೇತುವೆ ಅಂತ ಬರುತ್ತೆ. ಇದು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಚೀನಾಬ್ ರೈಲು ಸೇತುವೆ ಅಂತ ಬಂದಾಗ ನಮಗೆ ಇದು ವಿಶ್ವದ ಅತಿ ಎತ್ತರವಾದ ರೈಲು ಸೇತುವೆ. ವಿಶ್ವದ ಅತಿ ಎತ್ತರವಾದ ರೈಲ್ವೆ ಸೇತುವೆ ಯಾವುದು ಅಂತ ಕೇಳಿದರೆ ಅದು ನಮ್ಮ ಚೀನಾಬ್ ರೈಲ್ವೆ ಸೇತುವೆ ಆಗಿರುತ್ತೆ. ಇದು ಎಲ್ಲಿದೆ ಅಂತ ಕೇಳ್ತಾನೆ. ಎಕ್ಸಾಕ್ಟು ರಿಯಾಸಿ ಜಿಲ್ಲೆ ಅಂತ ಬರುತ್ತೆ. ಈ ರಿಯಾಸಿ ಜಿಲ್ಲೆ ಅಂತ ಬಂದಾಗ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವಂತಹ ಒಂದು ಜಿಲ್ಲೆ ಆಗಿರ್ತದೆ. ಅದು ರಿಯಾಸಿ ಜಿಲ್ಲೆ. ಅಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಕೆಲವೊಮ್ಮೆ ಇಲ್ಲೂ ಸಹ ಕಷ್ಟ ಕೇಳ್ತಾನೆ. ಚೀನಾಬ್ ಎಂಬ ಸೇತುವೆಯನ್ನು ಯಾವ ಎರಡು ನಗರಗಳಿಗೆ ಸಂಪರ್ಕ ಮಾಡಲಾಯಿತು ಅಂತ ನೋಡಿ. ಬಕ್ಕಲ್ ಮತ್ತು ಕೌರಿ ಎಂಬ ನಗರಗಳಲ್ಲಿ ಇದನ್ನು ಸಂಪರ್ಕ ಮಾಡಲಾಗಿದೆ. ಹೇಗೆ ಮುಂಬೈ ಟು ನವಿ ಮುಂಬೈ, ಕಳಸವಳ್ಳಿ ಟು ಸಿಗಂದೂರ್, ದ್ವಾರಕ ಟು ಗುಜರಾತ್ ಸಂಪರ್ಕ ಅಂತ ಇದೆಯಲ್ಲ, ಇದೇ ರೀತಿ ಚೀನಾಬ್ ಸೇತುವೆಯನ್ನು ಯಾವೆರಡು ನಗರಗಳಲ್ಲಿ ಮಾಡಲಾಗಿದೆ ಅಂತ ಕೇಳಿದರೆ ಬಕ್ಕಲ್ ಟು ಕೌರಿ ಎಂಬ ಜಮ್ಮು ಕಾಶ್ಮೀರ ರಿಯಾಸಿ ಜಿಲ್ಲೆಯಲ್ಲಿರುವ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗಿದೆ. ಓಕೆ, ಹಾಗಿದ್ರೆ ಈಗ ಆಪ್ಷನ್ಗಳನ್ನ ನೋಡ್ತಾ ಬರೋಣ. ಈಸಿಯಾಗಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ ನೋಡಿ. ಮುಂಬೈ ಟು ನವಿ ಮುಂಬೈ ಸೇತುವೆನ ಅಥವಾ ದುಬ್ರಿ ಪುಲ್ವಾರಿ ಸೇತುವೆನ ಅಂತಿದೆ. ದೇಶದ ಎರಡನೇ ಉದ್ದವಾದ ಸೇತುವೆ ಯಾವ್ದು ಹೇಳಿದೆ ನಿಮಗೆ? ಒಂದು ಕಳಸವಳ್ಳಿ ಟು ಸಿಗಂದೂರ್ ಸೇತುವೆ ನಮ್ಮ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿರುವಂತಹ ಸೇತುವೆ ಆಗಿರುತ್ತೆ. ಓಕೆ, ಸರಿ ಉತ್ತರ ಬಂದು ಕಳಸವಳ್ಳಿ ಸಿಗಂದೂರು ಸೇತುವೆ. ಎಲ್ಲಿ ಬರುತ್ತೆ? ಶಿವಮೊಗ್ಗ. ಅಲ್ಲೂ ಸ್ಪೆಸಿಫಿಕ್ಕಾಗಿ ನಿಮಗೆ ಏನಾದರೂ ತಾಲೂಕು ಕೇಳಿದರೆ ಏನು ಮಾಡ್ತೀರಾ? ಸಾಗರ ತಾಲೂಕು. ಅದರಲ್ಲೂ ಯಾವ ನದಿಗೆ ಅಂತ ಕೇಳಿದರೆ ಶರಾವತಿ ಹಿನ್ನೀರಿನ ನದಿಗೆ ನಿರ್ಮಾಣ ಮಾಡಲಾಗಿದೆ. ಎಷ್ಟು ಕಿಲೋಮೀಟರ್ ಅಂತ ಕೇಳಿದರೆ 2.14 ಕಿಲೋಮೀಟರ್ನಷ್ಟು ಇದನ್ನು ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದಲ್ಲಿರುವಂಥ ಸಾಗರ ಒಂದು ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ 2.14 ಕಿಲೋಮೀಟರಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಮುಂಬೈ ಟು ನವಿ ಮುಂಬೈ ಅಂತ ಬಂದಾಗ ಅಟಲ್ ಸೇತುವೆ ಇದೆ. ಬಕ್ಕಲ್ ಟು ಕೌರಿ ಅಂತ ಬಂದಾಗ ಚೀನಾಬ್ ಸೇತುವೆ ಕನೆಕ್ಟ್ ಆಗಿದೆ ಅಂತ ಹೇಳಿದೆ. ನಂತರ ಇನ್ಯಾವುದು ಉಳಿದ ಆಪ್ಷನ್ ದುಬ್ರಿ ಮತ್ತು ಪುಲ್ವಾರಿ ಸೇತುವೆ. ಇದು ಬ್ರಹ್ಮಪುತ್ರ. ಓಕೆ, ಬ್ರಹ್ಮಪುತ್ರ ಮನೆ ಬಗ್ಗೆ ಎಲ್ಲ ಮೊದಲೇ ಕ್ಲಾಸಲ್ಲಿ ಹೇಳಿದ್ದೆ. ಬ್ರಹ್ಮಪುತ್ರ ನದಿಯ ಬಗ್ಗೆ. ಬ್ರಹ್ಮಪುತ್ರ ನದಿ ಯಾವುದಕ್ಕೆ? ದುಬ್ರಿ ಮತ್ತು ಪುಲ್ವಾರಿ ಸೇತುವೆಗೆ ಸಂಬಂಧಪಟ್ಟಿರುವಂತಹ ಒಂದು ನದಿ ಆಗಿರುತ್ತೆ. ನಂತರ ಕೆಲವೊಂದು GK ಟಾಪಿಕ್ಕು ಸಹ ಇಲ್ಲಿ ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇನ್ನೊಂದು ಕನ್ಯಾಕುಮಾರಿ ಗಾಜಿನ ಸೇತುವೆ ಅಂತಿದೆ ಸ್ನೇಹಿತರೆ. ಕನ್ಯಾಕುಮಾರಿ ಗಾಜಿನ ಸೇತುವೆ ಎಲ್ಲಿದೆ ಅಂತ ಕೇಳಿದರೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ. ಇದು ಏನು? ವಿವೇಕಾನಂದ ಕಲ್ಲಿನ ಸ್ಮಾರಕ ಅಂತ ಇದೆಯಲ್ಲ, ಅಲ್ಲಿಂದ ಹಿಡಿದು ಒಂದು ತಮಿಳುನಾಡಲ್ಲಿ ತಿರುವಳ್ಳುವರ್, ಇತಿಹಾಸದಲ್ಲೆಲ್ಲ ಓದಿರ್ತೀರ, ತಿರುವಳ್ಳುವರ್ ಎಂಬ ಒಂದು ಇವರಿಬ್ಬರ ನಡುವೆ ಈ ಒಂದು ಕಲ್ಲಿನ ಸ್ಮಾರಕ ಮತ್ತು ತಿರುವಳ್ಳುವರ್ ಸ್ಮಾರಕದ ನಡುವೆ ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಯಾವುದು? ಕನ್ಯಾಕುಮಾರಿ ಗಾಜಿನ ಸೇತುವೆಯನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾನೆ. ವಿವೇಕಾನಂದ ಕಲ್ಲಿನ ಸ್ಮಾರಕ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಕನ್ಯಾಕುಮಾರಿಯಲ್ಲಿದೆ. ನಂತರ ತಿರುವಳ್ಳುವರ ಪ್ರತಿಮೆ ಎಲ್ಲಿದೆ ಅಂತ ಕೇಳಿದರೆ ಅದು ಸಹ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ. ಇವೆರಡು ಸಹ GK ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆನೂ ನೋಡ್ತಾ ಬರೋಣ. ಸೊ ಇದಕ್ಕೆ ಸರಿ ಉತ್ತರ ಕಳಸವಳ್ಳಿ ಸಿಗಂದೂರು ಸೇತುವೆ ಆಗಿರುತ್ತೆ. ನಂತರ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಇಂದಿಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ನೋಡಿ, ಇವತ್ತೆಲ್ಲ ಕರ್ನಾಟಕ ಕರೆಂಟ್ ಅಫೇರ್ಸ್ ಹೇಳ್ತಿರೋದ್ರಿಂದ ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ICC ಅಂತ ಬರುತ್ತಲ್ಲ, ಏನು ನಿಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಬರುತ್ತಲ್ಲ ICC ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದೆ, ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಒಂದು ನಿರ್ಮಾಣದ ಶಂಕುಸ್ಥಾಪನೆ ಇತ್ತೀಚೆಗೆ ಉದ್ಘಾಟನೆ ಮಾಡಿದಂಥ ಪ್ರಶ್ನೆ ಕೇಳಲಾಗಿದೆ. ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿ ಪ್ರಸ್ತುತ ಜೈ ಶಾ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಕೇಳಿದರೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ ಸ್ನೇಹಿತರೆ. ಯಾಕಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಸ್ನೇಹಿತರೆ. ಯಾಕಂದರೆ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ ಅಂತ ಬಂದಾಗ ನಮ್ಮ ಒಂದು ಭಾರತದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾವುದು? ಚಿನ್ನಸ್ವಾಮಿ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗಿರುತ್ತೆ, ಇದು ಕರ್ನಾಟಕದಲ್ಲಿದೆ. ನಂತರ ಚಿದಂಬರಂ, ತುಂಬ ಬಾರಿ ಕೇಳಿದೆ, ಚಿದಂಬರಂ ಸ್ಟೇಡಿಯಂ ಎಲ್ಲಿದೆ? ಕ್ರಿಕೆಟ್ ಸ್ಟೇಡಿಯಂ ಅಂತ, ಇದು ತಮಿಳುನಾಡಿನ ಚೆನ್ನೈಯಲ್ಲಿದೆ ಸ್ನೇಹಿತರೆ. ತಮಿಳುನಾಡಿನ ಒಂದು ಚೆನ್ನೈಯಲ್ಲಿರುವಂತಹ ಸ್ಟೇಡಿಯಂ ಆಗಿರುತ್ತೆ. ಚಿನ್ನಸ್ವಾಮಿ ಬಂದು ನಮ್ಮ ಕರ್ನಾಟಕದ ಒಂದು ಬೆಂಗಳೂರಿನಲ್ಲಿರುವಂತಹ ಒಂದು ಸ್ಟೇಡಿಯಂ ಆಗಿರುತ್ತೆ.
ನಂತರ ಇನ್ನೊಂದು ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಇವೆಲ್ಲ ಅವಾಗಿನ GK ಪ್ರಶ್ನೆಗಳು. ಈಡನ್ ಗಾರ್ಡನ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ ಅಂತ ಕೇಳಿದರೆ ಇದು ಕೋಲ್ಕತ್ತಾ. ಓಕೆ, ಕೋಲ್ಕತ್ತಾದಲ್ಲಿರುವಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿರ್ತದೆ ಸ್ನೇಹಿತರೆ. ಇನ್ನೊಂದು ವಾಂಖೇಡೆ ಕ್ರೀಡಾಂಗಣ. ಓಕೆ, ವಾಂಖೇಡೆ ಕ್ರೀಡಾಂಗಣ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತೇನೆ. ವಾಂಖೇಡೆ ಇದು ಮುಂಬೈಯಲ್ಲಿರುವಂತಹ ಒಂದು ಕ್ರೀಡಾಂಗಣಕ್ಕೆ ಉದಾಹರಣೆಗಳಾಗಿರುತ್ತೆ. ಅದೇ ಥರ ಫಿರೋಜ್ ಶಾ ಕೋಟ್ಲಾ ಅಂತ ಬರುತ್ತೆ. ಓಕೆ, ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣ ಎಲ್ಲಿದೆ ಅಂತಲೂ ಸಹ ಪ್ರಶ್ನೆ ಕೇಳ್ತಾರೆ. ನವದೆಹಲಿಯಲ್ಲಿದೆ ಸ್ನೇಹಿತರೆ. ಇದೇ ರೀತಿ ಈ ಥರ ಕ್ರೀಡಾಂಗಣದಲ್ಲಿ ನಮಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲೂ ಸಹ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು, ಯಾವುದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕಂತೇಳಿ ಇತ್ತೀಚೆಗೆ ಅಲ್ಲಿ ಸಹ ಘೋಷಣೆ ಮಾಡಲಾಗಿದೆ. ಅಲ್ಲಿ ಸಹ ಶಂಕುಸ್ಥಾಪನೆಯನ್ನು ಸಹ ಆಲ್ರೆಡಿ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಐ ಸಿ ಸಿ ಅಂತ ಬಂದಾಗ ಇದ್ರ ಬಗ್ಗೆ ಯಾವಾಗಲೂ GKಯಲ್ಲಿ ಪ್ರಶ್ನೆ ಕೇಳ್ತಾನೆ. ಓಕೆ, ICC ಕ್ರೀಡಾಂಗಣ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಕ್ಸಾಮಲ್ಲೂ ಸಹ ಪ್ರಶ್ನೆಯನ್ನು ಕೇಳ್ತಾರೆ. 1905ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ದುಬೈ. ಓಕೆ, ದುಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. UAE ಅಂತ ಕರಿತೀಯಲ್ಲ, ದುಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸ್ನೇಹಿತರೆ. ಓಕೆ, ನಂತರ ನಮಗೆ ಈ ಒಂದು ಪ್ರಸ್ತುತ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದರೆ ಜೈ ಶಾ ಅವರು, ಏನು ನಮ್ಮ ಅಮಿತ್ ಶಾ ಅವರ ಮಗ ಇರ್ತಾರಲ್ಲ ಅವರು, ಜೈ ಶಾ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅದನ್ನು ಸಹ ಇಂಪಾರ್ಟೆಂಟು. ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಕ್ರಿಕೆಟ್ ಅಂತ ಬಂದಾಗ ಹಲವಾರು ಚಾಂಪಿಯನ್ ಟ್ರೋಫಿಗಳು ಸಹ ಕ್ರಿಕೆಟಿಗೆ ಸಂಬಂಧಪಟ್ಟಿರುವಂತಹ ಟ್ರೋಫಿಗಳಿರ್ತವೆ. ಹೇಗೆ ಈ ICC ಇದೆಯೋ ಅದೇ ಥರ ಭಾರತದಲ್ಲಿ BCCI ಅಂತ ಕರಿತೀವಿ. ಇದನ್ನು ಸಹ ಇಂಪಾರ್ಟೆಂಟು. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರಿತೀವಿ. ಇದ್ರ ಫುಲ್ ಫಾರ್ಮ್ ಎಕ್ಸಾಮ್ ಪ್ರಶ್ನೆ ಆಗಿದೆ. 1928 ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಸ್ನೇಹಿತರೆ. ಇದನ್ನು ಸಹ ಪ್ರಶ್ನೆ ಆಗುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಇನ್ನು ಕ್ರಿಕೆಟ್ ಅಂತ ಬಂದಾಗ ಹಲವಾರು ಕಪ್ಪುಗಳು ಕ್ರಿಕೆಟಿಗೆ ಸಂಬಂಧಪಟ್ಟಿದೆ. ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಇರಾನಿ ಕಪ್ಪು ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದಾಗಿದೆ. ನಂತರ ವಿಜಯ್ ಹಜಾರೆ ಎಂಬುದು ಕ್ರಿಕೆಟಿಗೆ ಸಂಬಂಧಪಟ್ಟಂತಹ ಕಪ್ಪಾಗಿದೆ. ತುಂಬ ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇನ್ನು ದಿಯೋದರ ಟ್ರೋಫಿ, ದಿಯೋದರ ರಣಜಿ ಟ್ರೋಫಿ ಅಂತಲೂ ಸಹ ಕರಿತೀವಿ. ನಂತರ ನಮಗೆ ಇನ್ನೊಂದು ದುಲೀಪ್ ಸಿಂಗ್, ಇದು ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ. ದುಲೀಪ್ ಸಿಂಗ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥದ್ದು ಆಗಿರ್ತದೆ ಸ್ನೇಹಿತರೆ. ಇನ್ನೊಂದು ಸೈಯದ್ ಮುಸ್ತಕ್ ಅಲಿ ಅನ್ನೋದು ಸಹ ನಮಗೆ ಕ್ರೀಡೆಗೆ ಸಂಬಂಧಪಟ್ಟಿದೆ. ಅದು ಕ್ರೀಡೆಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಕ್ರಿಕೆಟ್ನಲ್ಲಿ ಎಷ್ಟು ಜನ ಕ್ರಿಕೆಟ್ ಆಡ್ತಾರೆ? 11 ಜನ ವ್ಯಕ್ತಿಗಳು ಕ್ರಿಕೆಟನ್ನು ಆಡ್ತಾ ಬರ್ಬೋದು ಸ್ನೇಹಿತರೆ. ಅದರಲ್ಲಿ ಕ್ರಿಕೆಟ್ನಲ್ಲಿ ಬಳಸುವಂತಹ ಪದಗಳು, ಹೇಗೆ ನಿಮಗೆ ಚೆಸ್ ಅಂತ ಹೇಳಿದ್ನಲ್ಲ, ಚೆಸ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದೆ. ಚೆಸ್ ಅಂತ ಬಂದಾಗ ಒಂದು ಗ್ಯಾಂಬಿಟ್ ಆಗಿರ್ಬೋದು, ಮತ್ತು ಚೆಕ್ಮೇಟ್, ಮತ್ತು ಇನ್ನೊಂದು ಬಿಷಪ್ ಎಂಬ ಪದಗಳು ಚೆಸ್ಗೆ ಸಂಬಂಧಪಟ್ಟಿದ್ದಂಥ ಕ್ಲಾಸಲ್ಲಿ ಆಲ್ರೆಡಿ ಹಳೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಕ್ರಿಕೆಟ್ನಲ್ಲಿ ಬಳಸುವಂಥ ಪದಗಳು ಅಂತ ಕೇಳಿದರೆ ಡಕ್ವರ್ತ್ ಲೂಯಿಸ್ ನಿಯಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಕ್ರಿಕೆಟಿಗೆ ಆಗಿರುತ್ತೆ. ಇನ್ನು ಕವರ್ ಡ್ರೈವ್ ಇದು ಸಹ ಪ್ರಶ್ನೆ ಆಗಿದೆ. ಕವರ್ ಡ್ರೈವ್ ಎಂಬ ಪದ ಎಲ್ಲಿ ಬಳಸ್ತೀವಿ ಅಂದರೆ ಕ್ರಿಕೆಟ್ನಲ್ಲಿ ಬಳಸ್ತಾ ಬರ್ತೀವಿ ಸ್ನೇಹಿತರೆ. ಇನ್ನು ಗೂಗ್ಲಿ ಆಗಿರ್ಬೋದು, ಮತ್ತು ಸ್ವಿಂಗ್ ಗೂಗ್ಲಿ ಮತ್ತು ಸ್ವಿಂಗ್ ಆಗಿರ್ಬೋದು, ಮತ್ತು ಯಾರ್ಕರ್ ತುಂಬಾ ಇಂಪಾರ್ಟೆಂಟು. ಮತ್ತು ನಮಗೊಂದು ಮ್ಯಾನ್ ಕ್ಯಾಡಿಂಗ್ ಅಂತ ಬರುತ್ತೆ. ಮ್ಯಾನ್ ಕ್ಯಾಡಿಂಗ್ ಎಂಬ ಪದವು ಸಹ ನಮಗೆ ಕ್ರಿಕೆಟ್ನಲ್ಲಿ ಬಳಸುವಂತಹ ಒಂದು ಪದ ಆಗಿರ್ತದೆ. ಇವೆಲ್ಲವೂ ಸಹ ಎಕ್ಸಾಮಲ್ಲಿ ಆಲ್ರೆಡಿ ರಿಪೀಟ್ ಆಗಿರುವಂಥದ್ದು ಒಂದು ಪದಗಳಾಗಿರ್ತವೆ. ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ, ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ನಂತರ ನಮಗೆ ಇತ್ತೀಚೆಗೆ ಕ್ರಿಕೆಟ್ನಲ್ಲಿ DRS ಅಂತ ಬರುತ್ತೆ. ಯಾವುದೇ ಒಂದು ವಿಕೆಟ್ ಹೋದ ತಕ್ಷಣ ಅವ್ರಿಗೆ ಏನಾದರೂ ಡೌಟ್ ಇತ್ತಂದರೆ, LBW ಆದಾಗ ಅಥವಾ ರನ್ಔಟ್ ಆದಾಗ ಡೌಟ್ ಇತ್ತಂದರೆ ಒಂದು 10 ಸೆಕೆಂಡ್ ಟೈಮ್ ಕೊಟ್ಬಿಟ್ಟು ಅವರಿಗೆ ಒಂದು DRS ಅನ್ನು ತೊಗೊಳೋದಕ್ಕೆ ಹೇಳ್ತಾರೆ. ಈ DRSನ ಫುಲ್ ಫಾರ್ಮ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. DRS ಅಂದರೆ ಏನು ಅಂತ ಪ್ರಶ್ನೆ ಕೇಳಲಾಗ್ತದೆ. DRS, ಓಕೆ, ನೆನಪಲ್ಲಿರಬೇಕು. ಇದನ್ನು ಸಹ ಇತ್ತೀಚೆಗೆ ಟ್ರೆಂಡಲ್ಲಿ ಇದೆಯಲ್ಲ, ನ್ಯೂಸಲ್ಲಿ ಇರೋದ್ರಿಂದ ನಮ್ಮ ಕ್ರಿಕೆಟ್ ನೋಡ್ತಾ ಇರ್ತೀವಿ, ಎಲ್ರಿಗೂ ಗೊತ್ತಿದೆ. ಡಿಸಿಷನ್ ರಿವ್ಯೂ ಸಿಸ್ಟಮ್ ಆಗಿರುತ್ತೆ. ಅದು DRS ಅನ್ನೋದು ನೆನಪಲ್ಲಿರಬೇಕು. ಇದನ್ನು ಸಹ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರು. ಓಕೆ, ನಂತರ ಈಗ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮೊದಲನೇ ಹೇಳಿಕೆ, ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ICCಗೆ ಸಂಬಂಧಪಟ್ಟಿದೆ. ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣದ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ಎಸ್, ರೈಟ್ ಆಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿ ಪ್ರಸ್ತುತ ಜೈ ಶಾ ಅವರು ಕಾರ್ಯನಿರ್ವಹಿಸುತ್ತಾರೆ. ಎಸ್, ಇದನ್ನು ಸಹ ರೈಟ್ ಆಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ ಅಂತ ಹೇಳ್ತಿದ್ದಾರೆ. ನೋ, ಸೊ ಇದು ಲಂಡನ್ನಲ್ಲಿಲ್ಲ, ಇದು ದುಬೈಯಲ್ಲಿದೆ ಸ್ನೇಹಿತರೆ. ಹಾಗಾಗಿ ಇದು ಉತ್ತರ ತಪ್ಪಾಗಿರುತ್ತೆ. ಸರಿ ಉತ್ತರ ಯಾವುದು? A ಮತ್ತು B ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ. ನಂತರ ನಮಗೆ ಮುಂದಿನ ಪ್ರಶ್ನೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಕರ್ನಾಟಕ ಅರಣ್ಯ ಇಲಾಖೆಯು ಈ ಕೆಳಗಿನ ಯಾವ ಒಂದು ಅಭಯಾರಣ್ಯದ ಪ್ರಭೇದದ ಸಂಖ್ಯೆಯನ್ನು ಹೆಚ್ಚಿಸಲು
ನೀಲಗಿರಿ ಮರಗಳನ್ನು ತೆಗೆದುಹಾಕುವ ಮೂಲಕ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸಲು ಕ್ರಮವನ್ನು ವಹಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದೆ. ನೋಡಿ, ಈ ಥರ ಅಂತ ಬಂದಾಗ ನಮಗೆ ಎನ್ವೈರ್ನಮೆಂಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಏನು ಪರಿಸರ ಅಧ್ಯಯನ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಯಾವ ರೀತಿ ಬೇಕಾದರೂ ನಿಮಗೆ ಅವರು ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾ ಬರ್ಬೋದು. ನಾನು ಈ ರೀತಿ ಫ್ರೇಮ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ನೋಡ್ತಾ ಬರೋಣ. ನಮಗೇನು ಈ ಒಂದು ಪರಿಸರ ಅಧ್ಯಯನ ಅಂತ ಬಂದಾಗ ಇಲ್ಲಿ ಯಾವುದೋ ಒಂದು ಅಭಯಾರಣ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟು ಈ ನೀಲಗಿರಿ ಮರ ಅಂತ ಬರುತ್ತಲ್ಲ, ಈ ನೀಲಗಿರಿ ಮರ ಅಂತ ಬಂದಾಗ ನಮಗೆ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಇದರ ಒಂದು ಸೈಂಟಿಫಿಕ್ ನೇಮ್ ಅನ್ನೋ ಪ್ರಶ್ನೆಗಳಲ್ಲಿ ಕೇಳ್ತಾನೆ. ಯಾಕಂದರೆ ನಮಗೆ ದ್ವಿನಾಮ ನಾಮಕರಣಗಳು ಅಂತ ಹೇಳ್ಬಿಟ್ಟು ನಮಗೆ ಸೈನ್ಸಲ್ಲಿ ಟಾಪಿಕ್ ಬರುತ್ತೆ. ಅಲ್ಲಿ ಸೈಂಟಿಫಿಕ್ ನೇಮ್ಗಳನ್ನು ನಿಮಗೆ ಏನು ಒಂದು ಅರಳಿ ಮರ ಆಗಿರ್ಬೋದು, ಮತ್ತು ಆಲದ ಮರ ಆಗಿರ್ಬೋದು, ಮತ್ತು ಬಿದಿರು ಆಗಿರ್ಬೋದು. ಓಕೆ, ಈ ರೀತಿಗೆ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮರಗಳು, ವೃಕ್ಷಗಳ ಮೇಲೆ ಒಂದು ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರುಗಳನ್ನು ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನೀಲಗಿರಿ ಅಂತ ಮರ ಅಂತ ಬಂದಾಗ ನಮಗೆ ಯುಕ್ಯಾಲಿಪ್ಟಸ್ ಬರ್ಕೊಳ್ಳಿ, ಯುಕ್ಯಾಲಿಪ್ಟಸ್ ಅಂತ ಬರುತ್ತೆ. ಮತ್ತು ನಮಗೊಂದು ಗ್ಲೋಬುಲಸ್ ಅಂತ ಬರುತ್ತೆ ಸ್ನೇಹಿತರೆ. ಯುಕ್ಯಾಲಿಪ್ಟಸ್ ಗ್ಲೋಬುಲಸ್ಗೆ ನಮಗೆ ಈ ಒಂದು ಉದಾಹರಣೆ ಆಗಿರುತ್ತೆ. ಯಾವುದಕ್ಕೆ? ನೀಲಗಿರಿ ಮರದ ಒಂದು ಸೈಂಟಿಫಿಕ್ ನೇಮ್ ಆಗಿರುತ್ತೆ, ನೆನಪಲ್ಲಿರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಈ ನೀಲಗಿರಿ ಮರಗಳನ್ನು ನಾವು ಯಾಕೆ ಇಲ್ಲಿ ತೆಗೆದುಹಾಕೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ, ಯಾಕೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆನ ಹೆಚ್ಚಿಸೋಕ್ಕೋಸ್ಕರ ಮಾಡ್ತಂದರೆ, ಈ ನೀಲಗಿರಿ ಮರಗಳಿಂದ ಏನಾದರೂ ತೆಗೆದು ಹಾಕಿದರೆ ಪರಿಸರಕ್ಕೆ ಯಾವ ರೀತಿ ಪ್ರಯೋಜನ ಆಗ್ತಾ ಅಂತ ಬರುತ್ತೆ ಸ್ನೇಹಿತರೆ. ಒಂದು ಹುಲ್ಲುಗಾವಲು ಪ್ರದೇಶ ಹೆಚ್ಚಾಗ್ತಾ ಮಾಡ್ಬೋದು. ನೀಲಗಿರಿ ಮರಗಳಿಲ್ಲ ಅಂದರೆ ಹುಲ್ಲುಗಾವಲು ಪ್ರದೇಶಗಳು ಹೆಚ್ಚಾಗ್ತಾ ಬರುತ್ತೆ. ಮತ್ತು ಒಂದು ಜನಸಂಖ್ಯೆಯ ಬೆಳವಣಿಗೆಯೂ ಸಹ ಅಲ್ಲಿ ಆಗ್ತಾ ಬರುತ್ತೆ. ಯಾಕಂದರೆ ನೀಲಗಿರಿ ಮರ ಸ್ವಲ್ಪ ಡೇಂಜರೇ ಆಗಿರುತ್ತೆ. ಜನಸಂಖ್ಯೆಯ ಬೆಳವಣಿಗೆ ಆಗುತ್ತೆ, ಮತ್ತು ವಲಸೆ ಹೋಗೋದು, ಜನರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ವಲಸೆ ಹೋಗೋದು ಸಹ ಇಲ್ಲಿ ಕಡಿಮೆ ಆಗುತ್ತೆ. ಒಂದು ಸಂಘರ್ಷಗಳು ಸಹ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ನೀಲಗಿರಿ ಮರಗಳನ್ನು ತೆಗೆದುಹಾಕಿಬಿಟ್ಟು ಈ ಕೆಳಗಿನ ಯಾವುದೋ ಒಂದು ಉದ್ಯಾನವನದಲ್ಲಿ ಒಂದು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸೋಕ್ಕೋಸ್ಕರ ಕರ್ನಾಟಕ ಒಂದು ಅರಣ್ಯ ಇಲಾಖೆ ಅದರ ಒಂದು ಕ್ರಮವನ್ನು ವಹಿಸಲಾಗಿದೆ ಸ್ನೇಹಿತರೆ. ಅದು ಯಾವುದರಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅದು ಕೃಷ್ಣಮೃಗ. ಓಕೆ, ಕೃಷ್ಣಮೃಗ ಅಭಯಾರಣ್ಯ ಅಂತ ಬರುತ್ತೆ. ಅದು ಕೃಷ್ಣಮೃಗ ವನ್ಯಜೀವಿ ಧಾಮ ಅಂತ ಕರಿತೀವಿ. ಇದು ರಾಣಿಬೆನ್ನೂರಿನಲ್ಲಿದೆ. ಓಕೆ, ರಾಣಿಬೆನ್ನೂರು ಎಲ್ಲಿ ಬರುತ್ತೆ? ಹಾವೇರಿಯ ಒಂದು ಜಿಲ್ಲೆಯಲ್ಲಿ ಬರುವಂತಹ ಒಂದು ಸ್ಥಳ ಆಗಿರುತ್ತೆ, ಅಥವಾ ಒಂದು ತಾಲೂಕು ಆಗಿರುತ್ತೆ. ಕೃಷ್ಣಮೃಗ ವನ್ಯಜೀವಿ ಧಾಮ ಅಥವಾ ಕೃಷ್ಣಮೃಗ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದರೆ ರಾಣಿಬೆನ್ನೂರಿನಲ್ಲಿರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಏನು ಇಲ್ಲಿ ಉತ್ತರ ಯಾವ ಸರಿಯಾಗಿರುತ್ತೆ? ಇಲ್ಲಿ ಒಂದು ಕೃಷ್ಣಮೃಗ ಅಭಯಾರಣ್ಯ ಆಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಇಲ್ಲಿ ಬಂದಾಗ ಒಂದು ಟಾಪಿಕ್ ಅಂತ ಬಂದಾಗ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ? ಇಲ್ಲಿ ಬಂಕಾಪುರ ಅಂತ ಕೊಟ್ಟಿದ್ದಾರೆ. ಈ ಬಂಕಾಪುರ ಅಂತ ಬಂದಾಗ ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ಬಂಕಾಪುರ ಅನ್ನೋದು ಯಾವುದಕ್ಕೆ ಫೇಮಸ್ ಅಂತ ಕೇಳ್ತಾರೆ. ನೋಡಿ, ಬಂಕಾಪುರ ಅನ್ನೋದು ಯಾವುದಕ್ಕೆ ಫೇಮಸ್? ಇದು ನವಿಲಿಗೆ ಸಂಬಂಧಪಟ್ಟಂತಹ ಒಂದು ಅಭಯಾರಣ್ಯ ಆಗಿರ್ತದೆ ಸ್ನೇಹಿತರೆ. ಇದು ಸಹ ಹಾವೇರಿ ಜಿಲ್ಲೆಯಲ್ಲಿದೆ. ಓಕೆ, ನವಿಲು ಅಭಯಾರಣ್ಯ ಯಾವುದು ಅಂತ ಕೇಳಿದರೆ ಬಂಕಾಪುರ ಆಗಿರುತ್ತೆ, ನೆನಪಲ್ಲಿಟ್ಕೋಬೇಕು. ಇದನ್ನು ಕೃಷ್ಣಮೃಗ ಅಂತ ಬಂದಾಗ ಜಿಂಕೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಂತರ ನಮಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದಿಲ್ಲಿ? ಕಪ್ಪತಗುಡ್ಡ ಅಭಯಾರಣ್ಯ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಇದು ಗದಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಅಭಯಾರಣ್ಯಕ್ಕೆ ಉದಾಹರಣೆ ಆಗಿರುತ್ತೆ. ನಂತರ ತಿಮಲಾಪುರ ಅನ್ನೋದು ತುಮಕೂರಲ್ಲಿ ಬರುವಂತಹ ಒಂದು ಏನು ವನ್ಯಜೀವಿ ಧಾಮಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ತುಮಕೂರಿನಲ್ಲಿ ಕಂಡು ಬರುವಂಥದ್ದಾಗಿರುತ್ತೆ. ಇನ್ನು ಬಂಕಾಪುರ ಅಂತ ಬಂದಾಗ ಹಾವೇರಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ರೀತಿ ನಮಗೆ ಇನ್ನು ತುಂಬ ಬರುತ್ತೆ. ಒಂದು ಮಾಗಡಿ ಕೆರೆ ಅಂತ ಬರುತ್ತೆ ಗದಗಲ್ಲಿ. ಮಾಗಡಿ ಕೆರೆ ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಗದಗ್ನಲ್ಲಿ ಕಂಡು ಬರುವಂತಹ ಒಂದು ಇದು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಸಹ ಇದೆ. ಅದೇನಕ್ಕೆ ಕರೆಂಟ್ ಅಫೇರ್ಸ್ ಅಂತ ನೀವೇ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ನಂತರ ಚಿಂಕಾರ ವನ್ಯಜೀವಿ ಧಾಮ ಇದು ಎಡಹಳ್ಳಿಯಲ್ಲಿ ಕಂಡುಬರ್ತದೆ. ಎಡಹಳ್ಳಿ ಅಂತ ಬಂದಾಗ ಇದು ಏನು ಬುಕ್ಕಪಟ್ಟಣ ಅಂತ ಬಂದಾಗ ನಮಗೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ತಾಲೂಕು ಆಗಿರುತ್ತೆ. ಎಲ್ಲಿ? ತುಮಕೂರಿನಲ್ಲಿ ಕಂಡುಬರುವಂಥದ್ದಾಗಿರ್ತದೆ, ನೆನಪಲ್ಲಿಟ್ಕೋಬೇಕು. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇನ್ನು ನಮಗೆ ಪ್ರಮುಖ ವನ್ಯಜೀವಿ ಧಾಮಗಳಂತ ಬಂದಾಗ ಇನ್ನೂ ತುಂಬಾ ಓದ್ಕೋಬೇಕಾಗುತ್ತೆ. ಬ್ರಹ್ಮಗಿರಿ, ಪುಷ್ಪಗಿರಿ, ಮತ್ತು ನಿಮಗೆ ಕೊಕ್ಕೆರೆ, ಬೆಳ್ಳೂರು, ಮತ್ತು ಈ ಜಿಯೋಗ್ರಫಿಯಲ್ಲಿ ಬರುತ್ತೆ ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳಂತ. ಕರ್ನಾಟಕದ ಜಿಯೋಗ್ರಫಿಲಿ ಎಲ್ಲರೂ ಸಹ ಓದಿರ್ತೀರ. ಅದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನೆಲ್ಲನೂ ಸಹ ಇಲ್ಲೇ ನೀವು ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಇರೋದನ್ನ ಹೇಳಿರ್ತೀನಿ, ಮತ್ತು ಕನ್ಫ್ಯೂಷನ್ ಆಗೋಂಥದ್ದು ನಾನು ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಅದು ನೀವು ಎಕ್ಸಾಮ್ ದೃಷ್ಟಿಯಿಂದ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ಇನ್ನೊಂದು ಬರುತ್ತೆ, ಯಾವುದು ಅಂದರೆ ನಮಗೆ ಒಂದು ಕಗ್ಗಡಲು ಪಕ್ಷಿಧಾಮ ಅಂತ ಬರುತ್ತೆ. ಓಕೆ, ಯಾವುದು? ಕಗ್ಗಲಡು ಪಕ್ಷಿಧಾಮ ಅಂತ ಬರುತ್ತೆ. ಇದು ಸಹ ತುಮಕೂರಿನಲ್ಲಿ ಕಂಡುಬರುವಂತಹ ಒಂದು ಪಕ್ಷಿಧಾಮ ಆಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಯಾಕಂದರೆ ಬೇರೆ ಎಲ್ಲ ಗೊತ್ತಿರುತ್ತೆ, ರಂಗನದುರ್ಗ, ಸೋಮೇಶ್ವರ, ಮೂಕಾಂಬಿಕಾ, ತಲಕಾವೇರಿ, ಅರೆಬಿತ್ತಿಟ್ಟು ಇವೆಲ್ಲನೂ ಸಹ ಓದಿರ್ತೀರ. ಯಾವ್ದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂಥದ್ದು ಮಾತ್ರ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಒಮ್ಮೆ ನೀವು ರಿವಿಷನ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಬೋನಾಳ ಪಕ್ಷಿಧಾಮ, ಎಲ್ಲರೂ ಸಹ ಗೊತ್ತು. ಬೋನಾಳ ಪಕ್ಷಿಧಾಮ ಅಂತ ಬಂದಾಗ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪಕ್ಷಿಧಾಮಕ್ಕೆ ಉದಾಹರಣೆಗಳಾಗಿರ್ತವೆ.
ಓಕೆ, ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಇದಕ್ಕೆ ಸರಿ ಉತ್ತರ ಯಾವುದು? ಕೃಷ್ಣಮೃಗ ಅಭಯಾರಣ್ಯ ಹಾವೇರಿ ಜಿಲ್ಲೆಯಲ್ಲಿದೆ, ನೆನಪಲ್ಲಿರಬೇಕು. ನಂತರ ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು. ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಸುದ್ದಿ ಮಾಡಿದ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ, ಅಥವಾ ಇತ್ತೀಚೆಗೆ ಸುದ್ದಿ ಮಾಡಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೋಡಿ, ಜೋಡಿಗಳ ರೂಪ ಆಯಿತು, ಒಂದು ಜೋಡಿಗಳ ರೂಪದಲ್ಲಿ ಆಯಿತು. ನಂತರ ಹೇಳಿಕೆಗಳ ರೂಪದಲ್ಲೂ ಸಹ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವ ರೀತಿ ಅಂದರೆ ಈ ರೀತಿ ಆಗಿರ್ತದೆ ಸ್ನೇಹಿತರೆ. ನೋಡಿ, ಹೇಳಿಕೆಗಳು ಎಷ್ಟು ಹೇಳಿಕೆ ಅಂದರೆ 4 ಹೇಳಿಕೆಗಳನ್ನು ನೀವು ಮೊದಲು ಓದ್ಕೋಬೇಕು. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದೆ. 4 ಹೇಳಿಕೆಗಳಲ್ಲಿ ಕೇವಲ ಒಂದು ಹೇಳಿಕೆ ಸರಿ ಅಂದರೆ ಇಲ್ಲಿ ಒಂದೇ ಸರಿ ಅಂತ ಅಲ್ಲ, ಕೇವಲ 4ರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಅಂತ ಅವ್ರು ಕೊಟ್ಟಿರೋದು. ಮತ್ತು ಇದು 4ರಲ್ಲಿ 2 ಸರಿ ಇದ್ದರೆ 2 ಹೇಳಿಕೆಗಳು ಸರಿ ಅಂತ ನೀವು ಗುರುಸ್ಬೇಕು. ಇದೇ ಸರಿ ಇದೇ ಸರಿ ಇದೇ ಸರಿ ಅಂತಲ್ಲ, 4ರಲ್ಲಿ ಎಷ್ಟು ಸರಿ ಇದೆ ಅನ್ನೋದನ್ನ ನೀವು ಗುರುಸ್ಕೊಳ್ಬೇಕು. ಈ ರೀತಿ ಹೊಸ ಮಾದರಿಗಳ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಿದ್ದಾನೆ. ಸೊ ಫ್ರೆಷರ್ಸಿಗೆ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಯಕ್ಷಗಾನದ ಮೊದಲ ಮಹಿಳೆ ಭಾಗವತರಾದ ಲೀಲಾವತಿ ಅವರು ಇತ್ತೀಚೆಗೆ ನಿಧಾನಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ನಿಧಾನಗೊಂಡಿದ್ದಾರೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಯಕ್ಷಗಾನದ ಮೊದಲ ಮಹಿಳೆ ಅಂದರೆ ಲೀಲಾವತಿ ಅವರು ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡ್ತಾ ಬರೋಣ ಮುಂದೆ. ಓಕೆ, ಹೆಜ್ಜೆ ಎಂಬುದು ಭಾರತದ ಮೊದಲ ಐಷಾರಾಮಿ ಪರಿವರ್ತನಾ ಆರೈಕೆ ಕೇಂದ್ರವನ್ನು ನಾವು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ ಅಂತ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇತ್ತೀಚೆಗೆ ಮೊದಲ ತೃತೀಯ ಲಿಂಗಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕಿಯಾಗಿ ರೇಣುಕಾ ಪೂಜಾರಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ವಿಜಯನಗರದಲ್ಲಿ ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವ ಸರಿ ಯಾವ ತಪ್ಪು ನೋಡ್ತಾ ಬರೋಣ. ಓಕೆ, ನಮಗೆ ಸುದ್ದಿಯಲ್ಲಿದ್ದಾರೆ ಹಾಗೂ ಇತ್ತೀಚೆಗೆ ಮೊದಲನೇ ಹೇಳಿಕೆ ನೋಡ್ತಾ ಬರೋಣ. ಲೀಲಾವತಿ ಅವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರಂತೆ. ಯಾಕಂದರೆ ನಿಧಾನ ಅಂದರೆ ಮರಣವನ್ನು ಹೊಂದಿದ್ದಾರೆ ಸ್ನೇಹಿತರೆ. ಅವರು ಯಾವುದು ಅಂದರೆ ನಮಗೆ ಈ ಒಂದು ತೆಂಕಣಕಟ್ಟು ಅಂತ ಬರುತ್ತೆ, ಒಂದು ತೆಂಕಣಕಟ್ಟು. ಈ ತೆಂಕಣಕಟ್ಟು ಅನ್ನೋದು ನಮಗೆ ಒಂದು ಯಕ್ಷಗಾನದ ಒಂದು ವಿಧ ಆಗಿರ್ತದೆ ಸ್ನೇಹಿತರೆ. ಯಕ್ಷಗಾನದ ಒಂದು ವಿಧ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟವರು ಲೀಲಾವತಿಯವರಾಗಿರ್ತಾರೆ. ಇವರು ಏನು ನಮ್ಮ ಒಂದು ಯಕ್ಷಗಾನ ರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ವೃತ್ತಿಪರ ತಿರುಗಾಟ ನಡೆಸಿದ ಪ್ರಸಿದ್ಧ ಮಹಿಳೆ ಆಗಿರ್ತಾರೆ. ಹಾಗಾಗಿ ಇವರು ಒಂದು ಫೇಮಸ್ ಆಗಿರ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಕೇಳಲಾಗ್ತದೆ. ಇತ್ತೀಚೆಗೆ ಇವರಿಗೆ ಏನು ರೀಸೆಂಟ್ ಒಂದು 2023ರಲ್ಲಿ ಇವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನೀಡಲಾಗಿತ್ತು. ಹಾಗಾಗಿ ಇವರು ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ. ಯಾವುದು? ತೆಂಕಣಕಟ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಇವರಾಗಿರ್ತಾರೆ ಸ್ನೇಹಿತರೆ. ಯಕ್ಷಗಾನ ಅಂತ ಬಂದಾಗ ನಮಗೆ ಯಕ್ಷಗಾನದಲ್ಲಿ ಯಾವ ರೀತಿ ಪ್ರಕಾರಗಳಿದೆ ಅಂತ ಕೇಳ್ತಾನೆ. 4 ರೀತಿಯ ಪ್ರಕಾರಗಳಿದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ಒಂದು ಸಂಗೀತದ ಮೂಲಕ ಯಕ್ಷಗಾನ ಮಾಡಲಾಗ್ತದೆ. ನಂತರ ಸಾಹಿತ್ಯ ಆಗಿರ್ಬೋದು, ತದನಂತರ ನೃತ್ಯ ಆಗಿರ್ಬೋದು, ನಂತರ ಚಿತ್ರ, 4 ಮುಖಾಂತರ ಸಹ ಯಕ್ಷಗಾನವನ್ನು ನಮಗೆ ಒಂದು ಪ್ಲೇ ಏನು ನೋಡ್ತೀವಲ್ಲ, ಒಂದು ವೀಡಿಯೋಗಳನ್ನಾಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಯಾಕಂದರೆ ಎಷ್ಟೋ ಜನ ಉಡುಪಿ ಅಲ್ಲಿರೋರಿಗೆ ಮತ್ತು ಏನು ಉತ್ತರ ಕನ್ನಡ ಅಲ್ಲೆಲ್ಲ ಇರೋರಿಗೆ ಯಕ್ಷಗಾನದ ಬಗ್ಗೆ ಒಂದು ಮಾಹಿತಿ ಇರುತ್ತೆ, ದಕ್ಷಿಣ ಕನ್ನಡದಲ್ಲಿರೋರಿಗೆ. ಬಟ್ ನಮ್ಮ ಸೌತ್ ಸೈಡ್ ಅಥವಾ ನಾರ್ತ್ ಸೈಡ್ ಗೊತ್ತಿರೋದಿಲ್ಲ. ಬಟ್ ಎಲ್ಲನೂ ಈ ವಿಡಿಯೋ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನೋಡ್ತಾ ಇರ್ತೀವಿ. ಸೊ ಇವು 4 ಪ್ರಕಾರಗಳಲ್ಲೂ ಸಹ ಅವರು ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ನಮಗೆ ಯಕ್ಷಗಾನ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಎಲ್ಲೆಲ್ಲಿ ಕಂಡು ಬರ್ತವೆ? ಮೇನ್ ಕರಾವಳಿ ಜಿಲ್ಲೆಗಳಲ್ಲಿ ಇವು ನಾವು ನೋಡ್ತಾ ಬರ್ಬೋದು. ಯಾವ್ಯಾವ ಕರಾವಳಿ ಜಿಲ್ಲೆ ಅಂತ ಬಂದಾಗ ಉತ್ತರ ಕನ್ನಡ ಆಗಿರ್ಬೋದು, ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ನಂತರ ಉಡುಪಿಯಲ್ಲಿ ಕಂಡು ಬರ್ತದೆ ನಮ್ಮ ಕರ್ನಾಟಕದಲ್ಲಿ. ತದನಂತರ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲೂ ಸಹ ಸ್ವಲ್ಪ ಭಾಗದಲ್ಲಿ ಕಂಡು ಬರುವಂಥ ನಾವು ನೋಡ್ತಾ ಬರ್ಬೋದು. ನಂತರ ಕೇರಳದ ಕಾಸರಗೋಡಿನಲ್ಲೂ ಸಹ ಯಕ್ಷಗಾನಗಳು ಒಂದು ಮನೆ ಮಾತಾಗಿರ್ತವೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ಗಳಲ್ಲಿ ನಮಗೆ 3 ಮಾತ್ರ ಗೊತ್ತಿರ್ತವೆ. ಬಟ್ ಇಲ್ಲೂ ಸಹ ಅಲ್ಲಲ್ಲೇ ಸ್ವಲ್ಪ ಒಂದು ಸ್ಥಳಗಳಲ್ಲಿ ಒಂದು ಸಾಂಪ್ರದಾಯಿಕ ಒಂದು ಯಕ್ಷಗಾನವನ್ನು ಒಂದು ಬಳಸ್ತಾ ಬಂದಿದ್ದಾರೆ, ನೆನಪಲ್ಲಿರಬೇಕು. ನಂತರ ನಮಗೆ ಉತ್ತರ ಕರ್ನಾಟಕದಲ್ಲಿ ನಮಗೇನು ಈ ಶ್ರೀಕೃಷ್ಣ ಮೂಡಲಪಾಯ ಅಂತ ಬರುತ್ತೆ. ಶ್ರೀಕೃಷ್ಣ ಪಾರಿಜಾತ ಮೂಡಲಪಾಯದಲ್ಲಿ ಒಂದು ಗಮನಾರ್ಹವಾಗಿ ನಾವು ನೋಡ್ತಾ ಬರ್ಬೋದು. ಒಂದು ಉತ್ತರ ಕನ್ನಡದಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನಂತರ ಮಲೆನಾಡು ಮತ್ತು ಒಂದು ಕರಾವಳಿ ಪ್ರದೇಶದಲ್ಲಿ ನಮಗೆ ಪಡುವಲಪಾಯ ಕಂಡು ಬರ್ತದೆ. ಮೂಡಲಪಾಯ ಅಂತ ಕೇಳಿದರೆ ನಮಗೆ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಶ್ರೀಕೃಷ್ಣಕ್ಕೆ ಸಂಬಂಧಪಟ್ಟಿರೋದಾಗಿರ್ತದೆ. ಇನ್ನು ಪಡುವಲಪಾಯ ಅಂತ ಬಂದಾಗ ನಮಗೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ಇದರಲ್ಲಿ 2 ವಿಧಗಳನ್ನು ನಾವು ನೋಡ್ತಾ ಬರ್ತೀವಿ. ಒಂದು ತೆಂಕಣ ತಿಟ್ಟು ಮತ್ತು ಬಡಗ ತಿಟ್ಟು ಅಂತ ಬರುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾನೆ ಸ್ನೇಹಿತರೆ. ತೆಂಕಣ ತಿಟ್ಟು ಮತ್ತು ಬಡಗ ತಿಟ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟೋದಾಗಿರುತ್ತದೆ. ಅದರಲ್ಲಿ ಮೇಯ್ನ್ ನಮಗೆ UK ಅಂದರೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಈ ಬಯಲಾಟಗಳು ಕಂಡು ಬರ್ತವೆ. ಯಾವುದು?
ಇದು ಒಂದು ಉತ್ತರದ ತಿಟ್ಟು ಶೈಲಿಯ ಬಯಲಾಟಗಳು ಕಂಡು ಬರ್ತವೆ. ಇನ್ನು ದಕ್ಷಿಣ ಕನ್ನಡ ಅಂತ ಬಂದ ನಮಗೇನು ತೆಂಕಣ ಬಳಗಟ್ಟಿದೆಯಲ್ಲ ಇವೆಲ್ಲ ಇಲ್ಲಿ ಕಂಡು ಬರ್ತದಾಗಿರ್ತದೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಕಾಸರಗೂಡಿನಲ್ಲಿ ನಮಗೆ ಕಂಡು ಬರ್ತದ್ದು ತೆಂಕು ಕಟ್ಟು ಅಂತ ಕರಿತೀವಲ್ಲ, ಈ ತೆಂಕು ಕಟ್ಟುಗಳು ಸಹ ನಮಗಿಲ್ಲೂ ಸಹ ಕಂಡು ಬರುವಂಥದ್ದನ್ನ ನಾವು ನೋಡ್ತಾ ಬರ್ಬೋದು ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಶೈಲಿ ಅಂತ ಬಂದ ನಮಗೆ ವೇಷಭೂಷಣ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಮತ್ತು ಭಾಗವತಿಕೆ ಆಗಿರ್ಬೋದು, ಬೇರೆ ಬೇರೆ ಥರನೂ ಸಹ ಇದ್ದಾವೆ. ಬಟ್ ಇಷ್ಟು ಮಾಹಿತಿ ತಿಳ್ಕೊಳ್ಳಿ. ನಮಗೆ ಮೇನ್ ಎಕ್ಸಾಂಪಲ್ ಪ್ರಶ್ನೆ ಕೇಳೋದು ಯಕ್ಷಗಾನದ ಒಂದು ಪ್ರಕಾರಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಧಗಳನ್ನು ನಿಮಗೆ ಕೊಟ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಯಕ್ಷಗಾನಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಏನು ಈ ಕೆರೆಮನೆ ಶಿವರಾಮ ಹೆಗಡೆ ಆಗಿರ್ಬೋದು, ಮತ್ತು ಕೆರೆಮನೆ ಒಂದು ಮಹಾಬಾಲ ಹೆಗಡೆ ಅವರಾಗಿರ್ಬೋದು. ಓಕೆ, ಕೆರೆಮನೆ ಒಂದು ಶಿವರಾಮ ಹೆಗಡೆ ಆಗಿರ್ಬೋದು. ಓಕೆ, ಶಿವರಾಮ ಹೆಗಡೆ ಆಗಿರ್ಬೋದು, ಬಲರಾಮ ಹೆಗಡೆ ಆಗಿರ್ಬೋದು. ನಂತರ ಒಂದು ಚಿಟ್ಟಾಣಿ ರಾಮಚಂದ್ರ. ಓಕೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರಾಗಿರ್ಬೋದು. ನೋಡಿ, ಯಾವುದೇ ಥರ ಹೆಗಡೆ ಅಂತ ಆಪ್ಷನ್ ಬಂತಂದರೆ ಅವ್ರು ಆಲ್ಮೋಸ್ಟ್ ಯಕ್ಷಗಾನಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ, ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ನೋಡಿ ಹೆಜ್ಜೆ ಮೊದಲನೇ ಆಪ್ಷನ್ ಆಗಾದರೆ ಇಲ್ಲಿ ಲೀಲಾವತಿ ಅಂತ ಬಂದಾಗ ಸರಿ ಆಯಿತು. ಇನ್ನು ಹೆಜ್ಜೆ ಎಂಬುದು ಭಾರತದ ಮೊದಲ ಐಷಾರಾಮಿ ಪರಿವರ್ತನಾ ಆರೈಕೆ ಕೇಂದ್ರ ಅಂತ ಹೇಳಿದ್ದಾರೆ. ಎಸ್, ಇದನ್ನು ಸಹ ಸರಿ ಉತ್ತರ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಏನು ಒಂದು ರಾಮಯ್ಯ ಹಾಸ್ಪಿಟ್ಲ್ ಇದೆಯಲ್ಲ, ಆ ಒಂದು ನೇತೃತ್ವದಲ್ಲಿ ರಾಮಯ್ಯ ಒಂದು ಸಮೂಹದ ಸಂಸ್ಥೆಯಲ್ಲಿ ಬೆಂಗಳೂರಿನ ಒಂದು ತಣಿಸಂದ್ರ ಎಂಬ ಸ್ಥಳದಲ್ಲಿ ಇದನ್ನು ಒಂದು ನೂತನವಾಗಿ ನಿರ್ಮಿಸಲು ಕರ್ನಾಟಕ ಸರ್ಕಾರ ಸಿದ್ಧವಾಗಿದೆ, ನೆನಪಲ್ಲಿರಬೇಕು. ಇನ್ನು ಇತ್ತೀಚೆಗೆ ರಾಜ್ಯದ ಮೊದಲ ತೃತೀಯ ಲಿಂಗಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯಾಗಿ ರೇಣುಕಾ ಪೂಜಾರಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದರೆ ಇದನ್ನು ಸಹ ಸರಿಯಾಗಿರುತ್ತೆ. ಯಾವ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ಶ್ರೀಕೃಷ್ಣ ದೇವರಾಯ, ಎಲ್ರಿಗೂ ಗೊತ್ತು, ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇವರನ್ನು ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ. ಹಾಗಾದರೆ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಅಂತ ಬಂದಾಗಿದ್ದು ವಿಜಯನಗರದಲ್ಲಿ ಕಂಡುಬರುವಂತಹ ಒಂದು ವಿಶ್ವವಿದ್ಯಾಲಯ ಆಗಿರುತ್ತೆ, ನೆನಪಲ್ಲಿರಬೇಕು. ಇನ್ನು ವಿಜಯನಗರದಲ್ಲಿ ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಜರುಗೋದು ಬಳ್ಳಾರಿಯಲ್ಲಿ ಅಂತ ಹೇಳಿದ್ದೀನಿ ಸ್ನೇಹಿತರೆ, ಅದನ್ನು ಸಹ ಇಂಪಾರ್ಟೆಂಟ್. ಇನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹಳೆ ವಿಡಿಯೋ ಕ್ಲಾಸಸ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಸಹ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ಸರಿ, ಮೂರನೇ ಹೇಳಿಕೆ ಸರಿ, ಆದರೆ ನಾಲ್ಕನೇ ಹೇಳಿಕೆ ಮಾತ್ರ ತಪ್ಪಾಗಿದೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲೂ ಸಹ ಕೇಳಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಎಲ್ಲ ರೀತಿ ಜೋಡಿ ರೂಪ, ಹೇಳಿಕೆ ರೂಪ, ಸ್ಟೇಟ್ಮೆಂಟ್ ರೂಪ, ಸಬ್ಜೆಕ್ಟ್ ರೂಪ ಎಲ್ಲನೂ ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲನೂ ನೀವು ಕೇರ್ಫುಲ್ಲಾಗಿ ಯಾವ ರೀತಿ ಕೊಟ್ಟಿರ್ತೀವೋ ಅದೇ ರೀತಿ ಪ್ರಶ್ನೆ ಮೊದಲ ಬಾರಿಗೆ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟ್ ಇರೋದ್ರ ಮೇಲೆ ಈ ರೀತಿ ರೌಂಡ್ ಅಪ್ ನೀವು ಮಾಡ್ಕೊಳ್ತಾ ಓದ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಗಿರುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಕ್ಲಾಸಸ್ ಅಪ್ಲೋಡ್ ಆಗಿರಲ್ಲ, ಯಾಕಂದರೆ ನಾವು ಸಹ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೀವಿ. ಸೊ ಯಾವ ಫ್ರೀ ಇರ್ತೀನೋ ಖಂಡಿತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಡಿಸೆಂಬರ್ ಟು ಡಿಸೆಂಬರ್ನ ಎಲ್ಲ ಕರೆಂಟ್ ಅಫೇರ್ಸ್ ನಿಮಗೆ PC, PSI, FD, SD ಮುಂಬರುವ ಎಲ್ಲ ಎಕ್ಸಾಮ್ಗಳು ಮುಗಿಯೋಷ್ಟೊತ್ತಿಗೆ ಎಲ್ಲ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನು ನಾನು ಆಗಾಗ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಇದಕ್ಕೆ ನಿಮ್ಮ ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.